ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 26ನೇ ತಾರೀಕು ಆಗಸ್ಟ್ 2024 ಸೋಮವಾರ. ಶ್ರೀ ಕ್ರೋಧಿನಾಮ ಸಂವತ್ಸರೆ, ದಕ್ಷಿಣಾಯನೆ, ವರ್ಷ ಋತು ಶ್ರಾವಣ ಮಾಸೆ, ಕೃಷ್ಣ ಪಕ್ಷದ ಸಪ್ತಮಿ ಅಷ್ಟಮಿ ಎರಡೂ ಇರತಕ್ಕಂಥ ದಿನ. ಕೃತಿಕಾ ನಕ್ಷತ್ರ ರಾತ್ರಿ 9:22 ಅದರ ನಂತರ ರೋಹಿಣಿ ನಕ್ಷತ್ರ. ತಿಥಿಯ ಲೆಕ್ಕಾಚಾರ ಎಲ್ಲ ತಗೊಂಡ್ರೆ ಇವತ್ತು ರಾತ್ರಿ 12 ಗಂಟೆಗೆ ಶ್ರೀಕೃಷ್ಣ ದರ್ಶನ. ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಾರೈಕೆಗಳು. ಕೃಷ್ಣ ಅಂದ್ರೆ ನಮಗೆ ನಿತ್ಯೋತ್ಸವ. ಭಗವಂತನ 8ನೇ ಅವತಾರ, 8ನೇ ಪುತ್ರ, 8ನೇ ತಿಥಿ, 8ನೇ ನಕ್ಷತ್ರ. ಅಯ್ಯೋ, ಒಂದಾ ಎರಡಾ? ಅದಕ್ಕೆ ಹೇಳುದು 8ರಲ್ಲಿ ಹುಟ್ಟಿದವರ ತಾಕತ್ತು ಬೇರೆ ಅಂತ ಹೇಳ್ತಿರ್ತಾರೆ. ನಿಮಗೆ ನಿಮ್ಮ ಶಕ್ತಿಯ ಪರಿಚಯ ಇಲ್ಲ. ಶನಿಯ ಪೂರ್ಣ, ಯಾಕಂದ್ರೆ ಮಹಾ ಪ್ರಣವ ಶಕ್ತಿ. ವೃಷಭ ಲಗ್ನ, ವೃಷಭ ರಾಶಿ, ಚಂದ್ರ ಉಚ್ಚಂಗತ, ಶನಿಯ ದೃಷ್ಟಿ. ಶನಿ ಯಾವ ಮನೆ ನೋಡ್ತಾನೋ ಆ ಮನೆ ಕೆಡಿಸ್ತಾನೆ ಅಂತ ಹೇಳ್ತಾರೆ. ಲಗ್ನವನ್ನೇ ನೋಡ್ತು ನೋಡಿ. ಅದಕ್ಕೆ ಜಾತಕಗಳ ಪರಾಮರ್ಶೆ ನೋಡಬೇಕು. ಶನಿ ಇರೋ ಮನೆಗೆ ಬಲ. ನನ್ನ ಪರಮಾತ್ಮನ ಜಾತಕದಲ್ಲಿ ನನ್ನ ಪರಮಾತ್ಮನ ಜಾತಕದಲ್ಲಿ ಇರುವ ಮನೆಗೆ ಬಲ, ನೋಡುವ ಮನೆಗೆ ಪೆಟ್ಟು. ಶನಿ ವೃದ್ಧಾಪ್ಯ, ದೀರ್ಘಾಯುಷ್ಯ. ನನ್ನ ಭಗವಂತ ಹೆಚ್ಚು ಕಡಿಮೆ 108 ವರ್ಷ ಹೆಚ್ಚು ಕಡಿಮೆ ಇದ್ದಿದ್ದು. ಶ್ರೀಕೃಷ್ಣರು ತೀರಿಕೊಂಡ 7ನೇ ದಿನ, 8ನೇ ದಿನದಿಂದಲೇ ಕಲಿಯುಗ ಆರಂಭ ಅನ್ನತಕ್ಕಂಥದ್ದು. ಲಗ್ನಧ್ವಂಸ. ನನ್ನ ಭಗವಂತ ಹುಟ್ಟಿದ್ದೆಲ್ಲಿ? ಎಲ್ಲಿದ್ದಿದ್ದು? ಭಗವಂತನಿಗೆ ಮೀರಿದ ಶಕ್ತಿಯ ನಾವು? ಭಗವಂತನಿಗೆ ಮೀರಿದ ಜ್ಞಾನವ ನಾವು? ಯೋಚನೆ ಮಾಡಿ ನೋಡಿ. ಇದನ್ನ ನಾವು ತಿಳ್ಕೊಳ್ಳೋದೇ ಇಲ್ಲ ಮಕ್ಕಳೇ. ನಾವೇನ್ ಗೊತ್ತಾ, ಸದಾ ನಾವು ನಮ್ಮ ಬಗ್ಗೆನೇ ಏನಾದ್ರೂ ಒಂದು ಯೋಚನೆ ಮಾಡ್ಕೊಂಡು ಕುತ್ಕೊಳ್ತಕ್ಕಂಥ ಒಂದು ಭಾವ. ಅದು ತುಂಬಾ ಚೆನ್ನಾಗಿ ಹೇಳ್ತಾರೆ. ನನ್ನ ಕೈಯಲ್ಲಿರುವ ಹಸ್ತರೇಖೆಯೇ ನೀನಾಗಿದ್ಯೋ ಇಲ್ವೋ ಗೊತ್ತಿಲ್ಲ ಭಗವಂತ. ಯಾಕಂದ್ರೆ ಹಸ್ತರೇಖೆ ಚೆನ್ನಾಗಿರ್ಬೇಕು ಅಂತ ಮಾತಾಡ್ತೆ. ಯೋಗ ರೇಖೆ ಇರಬೇಕು, ಭಾಗ್ಯ ರೇಖೆ ಇರಬೇಕು, ಧನರೇಖೆ ಇರಬೇಕು ಅನ್ನತಕ್ಕಂಥದ್ದು. ಕೃಷ್ಣ, ನೀನು ನನ್ನ ಈ ಅಂಗೈಯಲ್ಲಿರ್ತಕ್ಕಂಥ ರೇಖೆಗಳಾಗಿದ್ದೀಯಾ ಇಲ್ವಾ ನನಗೆ ಗೊತ್ತಿಲ್ಲ. ಯಾಕಂದ್ರೆ ತುಂಬಾ ಜನ ನಾವು ನಮ್ಮ ರೇಖೆಗಳನ್ನ ನಂಬ್ಕೊಂಡು ಬದುಕ್ತೇವೆ. ಇದಿದೆ ಗೊತ್ತಾ ಅಂತಕ್ಕಂಥದ್ದು. ಈ ರೇಖೆ ಇದ್ರೆ ನಾವು ಅದೃಷ್ಟಕ್ಕೆ ಪಡೆದು ಬಿಡ್ತೀವಿ. ಅಯ್ಯೋ, ಈ ರೇಖೆಯಿಂದ ನಾನು ಕೆಟ್ಟೋಗಿದ್ದು, ನನ್ಗೆ ಡೈವರ್ಸ್ ರೇಖೆ ಇದೆ, ನನಗೆ ಕಳತ್ರ ಯೋಗ ಇದೆ, ರಾಹು ದೋಷ ಇದೆ, ಕುಜ ದೋಷ ಇದೆ ರೇಖೆಗಳು. ಆದ್ರೆ ಆ ರೇಖೆ ಭಗವಂತನಾಗಿದ್ದಾನ ಇಲ್ವಾ ನಮಗ್ ಗೊತ್ತಿಲ್ಲ ಕೃಷ್ಣ. ಇನ್ನು ಒಂದು, ನನ್ನ ಹಣೆ ಬರವು ನೀನೇ ಇರಬೇಕು ಕೃಷ್ಣ. ನಮ್ಮ ಹಣೆಯಲ್ಲಿ ಬರೆದಿರೋ ಹಣೆ ಬರಹ ಅಂತೀವಲ್ಲ, ಅದೂ ಭಗವಂತನೇ. ಆದ್ರೂ ನಮಗಲ್ಲೊಂದು ಅತೃಪ್ತಿಯೇ, ಎಲ್ಲೋ ಒಂದು ಅಪನಂಬಿಕೆ. ಹೌದೋ ಅಲ್ವೇನೋ ನನ್ನ ಹಣೆ ಬರ ಅಂತೀವಿ. ನನ್ನ ಹಣೆ ಬರ ಸರಿಲಿಲ್ಲ. ಅಲ್ಲಿ ಕರ್ಕೊಂಡ್ ಬಂದು ಸೇರಿಸ್ಬಿಡ್ತು. ಮೊನ್ನೆ ಒಂದು ತಾಯಿ ಜೀವ, 1975 ಅನ್ಕೋತೆ. ಗುರು ವಕ್ರ, ಕುಂಭಲಗ್ನ, ತಿಂದಾಕ್ಬಿಟ್ಟಿದೆ ಗುರು ದಶೆ. ಆ ಗುರು ದಶೆಯಲ್ಲೇ ಮದುವೆ. ಏನು ಎತ್ತ ಕೇಳಿಲ್ಲ, ನೋಡ್ತಾರೆ ಒಂದೇ ವಾರದಲ್ಲಿ ಎಂಗೇಜ್ಮೆಂಟ್, 20 ದಿನದಲ್ಲಿ ಮದುವೆ. ದೊಡ್ಡ ಮನೆ, ದೊಡ್ಡ ಕುಟುಂಬ. ಮಗು ನೋಡಿರೋದೆಲ್ಲ ನೋವೇ. ಇವತ್ತು ಸುಸ್ತಾಗ್ಬಿಟ್ಟಿದ್ದಾರೆ.
ಶನಿ 6ನೇ ಮನೆ ಅದೃಷ್ಟಕ್ಕೆ. 2014ರಿಂದ ಶನಿ ದಶೆ ಆರಂಭ. ಮಕ್ಕಳ ಏಳಿಗೆ, ಹೆಸರು, ಓಡಾಟ. ಇನ್ನೊಂದು ಆ ಶನಿ ಅಲ್ಲಿಂದ ಗುರು ವಕ್ರ ಮೂಲ ತನ್ನ ಹಂಸಯೋಗದಿಂದ ಶನಿಯನ್ನು ನೋಡ್ತಿದ್ದಾನೆ. ಸೊ ಮಕ್ಕಳ ವಿಚಾರದಲ್ಲಿ ಒಂದು ಭಾಗ್ಯೋದಯ ಆಗ್ಬಿಟ್ಟಿದೆ. ವಿಶೇಷ ಬುದ್ಧಿವಂತ ಮಕ್ಕಳು, ಜ್ಞಾನವಂತ ಮಕ್ಕಳು, ಸ್ಪೋರ್ಟ್ಸ್ ಪರ್ಸನ್ಸ್, ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗಿದ್ದಾರೆ. ಆದರೆ ಗುರು ವಕ್ರ. ಈ ತಾಯಿಗೆ ನನ್ನ ಮಕ್ಕಳಿಗೆ ಒಂದೊಂದು ಸಮಯ 100 ರೂಪಾಯಿ ಕೊಡೋಕ್ ದುಡ್ಡಿರಲ್ಲ ಗುರುಗಳೇ ಅಂತ ನೋಡಿ. ಗುರು ವಕ್ರ ಎಲ್ಲರಿಗೂ ಆದ್ಮೇಲೆ ಬರೋದು ಬಿಡ್ಲಿಲ್ಲ ಗುರುಗಳೇ. ಬರಬೇಡಿ ಗುರುಗಳೇ ಅಂತೀನಿ ನಾನು. ಅದಕ್ಕೆ ಹೇಳೋರು, ತಿಳ್ಕೊಳ್ಳಿ. ಯಾರಾದ್ರೂ ಒಂದು ಒಳ್ಳೆ ವೈದಿಕರ ಹತ್ರ, ಹಿರಿಯರ ಹತ್ರ, ಹಿರಿಯ ಆಚಾರ್ಯರ ಹತ್ರ, ಜ್ಞಾನ ಭಂಡಾರದ ಹತ್ರ ನೋಡಿ. ತುಂಬಾ ದೊಡ್ಡವರುಗಳು ಏನ್ ಗೊತ್ತಾ ಮಕ್ಳು, ಒಂದು ಲಾಯರ್ನ ಇಟ್ಕೊಂಡಿರ್ತಾರೆ. ಒಳ್ಳೆ ಲಾಯರು, ಒಂದೊಳ್ಳೆ ಪೊಲೀಸ್ ಆಫೀಸರ್ ಪರಿಚಯ ಇರುತ್ತೆ. ಏನೇ ಮಾಡ್ಬೇಕಂದ್ರೂ ಕೇಳ್ತಾರೆ. ಒಂದೊಳ್ಳೆ ಡಾಕ್ಟರ್ ಪರಿಚಯ ಇರುತ್ತೆ, ಒಂದೊಳ್ಳೆ ಟೆಕ್ನಿಷಿಯನ್ ಪರಿಚಯ ಇರುತ್ತೆ, ಒಂದೊಳ್ಳೆ CA ಪರಿಚಯ ಇರುತ್ತೆ. ಇವರೇ ವೈದಿಕರು ಅಂದ್ರೆ. ವೈದಿಕರು ಅಂದ್ರೆ ಇವರೇ. ಒಂದು ವ್ಯವಹಾರ ಮಾಡಬೇಕು ಅಂದ್ರೆ ಒಂದು CA ಹತ್ರ, ಫೈನಾನ್ಷಿಯಲ್ ಎಕ್ಸ್ಪರ್ಟ್. ನನ್ನ ಸ್ಟಾಮಿನಾ, ನನ್ನ ಶಕ್ತಿ, ಒಂದು ಸಾಲ ತಗೋಬೇಕು ಅಂದ್ರೆ, ಒಂದು ಹೋಮ್ ಲೋನ್ ತಗೋಬೇಕು ಅಂದ್ರೆ, ನನ್ನ ಆದಾಯ ಖರ್ಚು ಹೇಗಿದೆ ನಿಭಾಯಿಸ್ತೀನಿ, ಮುಂದಿನ ಒಂದು 5 ವರ್ಷ ಅಕಸ್ಮಾತ್ ನಷ್ಟ ಆದ್ರೆ ತಡ್ಕೊಳ್ಳೋ ಶಕ್ತಿ ಇದೆಯಾ, ಲೀಗಲ್ ಮೆಸ್ ಬರುತ್ತಾ ಲಾಯರ್, ಬೇರೆ ಏನಾದ್ರೂ ಯಾರಾದ್ರೂ ಬೆದರಿಕೆ, ಇನ್ನೊಂದು ಒಳ್ಳೆ ಪೊಲೀಸ್ ಅಧಿಕಾರಿ ಗೊತ್ತಿದ್ದಾರೆ ನೋಡಿ ಸರ್, ಈ ತರ ಯಾರೋ ಏನೋ ಅಕ್ಕಪಕ್ಕ ಡಾಕ್ಟರ್ ಗೊತ್ತಿದ್ದಾರೆ, ಏನೋ ಒಂದು ಸಣ್ಣ ಇನ್ಫೆಕ್ಷನ್ಗಳು ಡೌಟ್ ಆಗ್ತಿದೆ, ಪದೇ ಪದೇ ಸಮಸ್ಯೆ ಅನ್ನಿಸ್ತಿದೆ, ಇವರೇ ವೈದಿಕರು. ಒಂದೊಳ್ಳೆ ಆಚಾರ್ಯರು, ಗುರುಗಳೇ ನನ್ನ ಸಮಯ ಹೇಗಿದೆ. ತುಂಬಾ ಎಲ್ಲಾ ದೊಡ್ಡ ಸೆಲೆಬ್ರಿಟಿಗಳ ಹಿಂದ್ಗಡೆ ಈ ರೀತಿ ಒಂದು 7 ರಿಂದ 9 ಜನ ಇಟ್ಕೊಂಡಿರ್ತಾರೆ ಮಕ್ಕಳೇ. 4 ಲಾಯರು, 4 ಲೀಗಲ್ ಎಕ್ಸ್ಪರ್ಟ್, 4 ಫೈನಾನ್ಷಿಯಲ್ ಎಕ್ಸ್ಪರ್ಟ್. ಹೆನ್ರಿ ಫೋರ್ಡ್, ನೀನೇನು ಓದ್ಕೊಂಡಿದ್ಯಾ, ನೀನೇನ್ ಮಾಡಿದ್ಯಾ, ಹಾಗೆ ಹೀಗೆ ಅಂತ ಯಾರು ಅಂದಾಗ, ಬೇಕಿಲ್ಲ ಓದಿರೋರೆಲ್ಲ ನನ್ನ ಜೊತೆಲಿದ್ದಾರೆ, ಅವ್ರನ್ನ ಕೇಳಿ ಎಲ್ಲ ಮಾಡ್ಕೋತೇನೆ. ಹೌದು, ವೈದಿಕವಾಗಿ ಕೂಡ ಗುರುಗಳನ್ನ ಇಟ್ಕೊಂಡಿರ್ತಾರೆ. ನನ್ನ ಸಮಯ ಹೇಗಿದೆ, ಇಸ್ ಇಟ್ ರೈಟ್ ಟೈಮ್, ಎಲ್ಲಾ ಕರೆಕ್ಟ್ ಆಗಿ ಆಗ್ತಿದೆ, ಅಡ್ವೈಸ್ ಸರಿ ಇದೆ, ಎಲ್ಲಾ ಸರಿ ಇದೆ, ಬಟ್ ಆದ್ರೂ ಕೈ ಹಿಡಿತಿಲ್ಲ. ಡಾಕ್ಟರ್ ಟ್ರೀಟ್ಮೆಂಟ್ ಕರೆಕ್ಟ್ ಇದೆ, ಬಟ್ ಮೆಡಿಸಿನ್ಸ್ ಯಾಕೋ ವರ್ಕ್ ಆಗ್ತಿಲ್ಲ. ಮತ್ತೆ ಮತ್ತೆ ಚೆಕಪ್ ಅಂತಿದ್ದಾರೆ. ಯಾಕೋ ದಶೆ, ಗ್ರಹ, ಬಲ, ಪ್ಲಾನೆಟ್ಸ್, ಮೂಮೆಂಟ್ಸ್ ಕೇಳಲಿಕ್ಕೆ ಒಂದು 3-4 ಜನ ಹಿರಿಯ ಅನುಭವಿ ವೈದಿಕ ಗುರುಗಳನ್ನ ಇಟ್ಕೊಂಡಿರ್ತಾರೆ. ಅದಕ್ಕೆ ಅವ್ರ ಸಕ್ಸಸ್. ಏನ್ ಮಾಡ್ಬೇಕಂದ್ರೂ ಕೇಳಿ ಮಾಡ್ತಾರೆ. ಮಕ್ಕಳು ಓದಿಸ್ಬೇಕು, ಒಂದೊಳ್ಳೆ ಎಜುಕೇಶನಲ್ ಸ್ಪೆಷಲಿಸ್ಟ್ಗಳ ಹತ್ರ ಕರ್ಕೊಂಡು ಹೋಗ್ತಾರೆ. ಮಗನಿಗೊಂದು ಟೆಸ್ಟ್, ಇನ್ನೊಂದು ತಯಾರಿ, ಸಿದ್ಧತೆ, ಇದೆಲ್ಲ ನೋಡ್ತಕ್ಕಂಥದ್ದು ಮಾಡ್ತಾರೆ. ನಾವಿಲ್ಲ, ಮಾಡೋಲ್ಲ. ಇಲ್ಲ ಕೃಷ್ಣ, ಅದಕ್ಕೆ ಹೇಳುದು, ನನ್ನ ಹಣೆ ಬರಹವು ಕೂಡ ನೀನೇ ಬರ್ದಿರೋದೇನೋ, ಹಾಗೆಯೇ ನನ್ನ ಹೃದಯ ಬಡಿತಾ ಇದೆಯಲ್ಲ, ಇದು ನಿಂತೋಯ್ತು ಅಂದ್ರೆ ನಾವಿಲ್ಲ, ಹೌದಲ್ವಾ? ಇದು ಕೂಡ ನೀನ್ ಇರಬಹುದೇನೋ ಭಗವಂತ. ಆಗಾಗ ಅನ್ಸುತ್ತೆ, ನಾವೇನಾದ್ರೂ ಬದುಕಿದ್ದೀವಿ ಅಂದ್ರೆ ಇಷ್ಟೆಲ್ಲ ಅವಮಾನಗಳು, ಅಪಮಾನಗಳು, ಇವುಗಳೆಲ್ಲದರ ಮಧ್ಯೆ ಬದುಕಿದ್ದೇನ ನಮ್ಗೆ ಅವಾಗವಾಗ ಚಿವುಟ್ಕೋತೇನೆ ನಾನು ಕೂಡ. ಎದ್ದಾಗ ನಾನು ಇನ್ನೂ ಬದುಕಿದ್ದೇನಾ, ಇದೆಲ್ಲ ನಿಜಾನಾ, ಎಲ್ಲೋ ಮಾಯಾಲೋಕದಲ್ಲಿದ್ದೇನಾ, ಇದೆಲ್ಲ ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಕುಟುಂಬ, ಇದು ಆಫೀಸು, ಈ ವೈದಿಕ ಏನೋ ಹೇಳ್ತಿದ್ದೇನೆ, ಇನ್ನೊಂದು ಅಂತ. ಖಂಡಿತ ಅದಕ್ಕೆ ಸಾಕ್ಷಿ ನಮ್ಮ ಹೃದಯ ಗುಂಡಿಗೆ ಡಬ್ಬ ಹೊಡ್ಕೊ. ಅದು ಯಾವತ್ ನಿಂತ್ಕೊಳ್ತೋ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ, ಅವನಿಗೆ ಮಾತ್ರ ಗೊತ್ತು. ಆ ಹೃದಯದ ಬಡಿತವೂ ನೀನೇ ಇರಬೇಕು ಭಗವಂತ. ಗೊತ್ತಿಲ್ಲ ನಮಗೆ, ಇದನ್ನ ನಂಬಿಕೆ ಇಲ್ಲ. ಸರಿ, ಇದರಲ್ಲೂ ನಂಬಿಕೆ ಇಲ್ಲ, ಇದರಲ್ಲೂ ನಂಬಿಕೆ ಇಲ್ಲ. ಒಂದೊಂದು ಸಮಯ ನಾವು ಇದನ್ನ ಮರೆತು ಹೋಗ್ತೇವೆ, ಹೆಜ್ಜೆ ಇಟ್ಟು ಬಿಡ್ತೇವೆ, ಧುಮುಕ್ ಬಿಡ್ತೇವೆ. ಆದ್ರೆ ಭಗವಂತ ಕೃಷ್ಣ, ನೀನಿಲ್ದೆ ನಾವಿಲ್ಲ ಕೃಷ್ಣ. ಹೌದು, ಅದು ನಮ್ಮ ಕೃಷ್ಣ. ಜಗತ್ತಿನಲ್ಲಿ ಯಾರೂ ಮಾಡದಂತ ಒಂದು ಕೆಲಸವನ್ನ ನನ್ನ ಕೃಷ್ಣ ಭಕ್ತನಿಗೋಸ್ಕರ ಮಾಡಿದ್ದ. ನಂಬ್ತೀರಾ? ಯಾರಾದರೂ ಭಗವಂತ ಕಾಲಲ್ಲಿ ಒದಿಸ್ಕೊಳ್ಳೋದು ನೋಡಿದ್ದೀರಾ? ಹೇಳಿ. ನನ್ನ ಭಗವಂತ ಒದಿಸ್ಕೊಂಡ ಮಕ್ಕಳೇ, 18 ದಿನ ಒದಿಸ್ಕೊಂಡ ಮಕ್ಕಳೇ ನನ್ನ ಭಗವಂತ, ನನ್ನ ಕೃಷ್ಣ. ಯಾವ ದೇವ್ರನ್ನಾದ್ರೂ, ಯಾವ ಊರಿನ ದೇವರು, ಇನ್ನೊಂದು ತೋರಿಸು.
ಧರ್ಮ ಎಲ್ಲಿದೆಯೋ ಆ ಧರ್ಮ ಕಾಪಾಡ್ಲಿಕ್ಕೆ ಯಾವ ಸ್ಥಾಯಿಗಾದರೂ ಇಳಿಯಬಲ್ಲ ನನ್ನ ಕೃಷ್ಣ. ನನ್ನ ಕೃಷ್ಣ ಬಿಟ್ರೆ ಇನ್ಯಾರೂ ನಿಲ್ಲೋಕ್ಕಾಗಲ್ಲ. ಅದೇ ನನ್ನ ಕೃಷ್ಣ. ಸದಾ ನಾವು ನೆನೆಸ್ಕೋಬೇಕು. ಅಯ್ಯ, ಕಣ್ಣೀರ್ ಬಂದ್ಬಿಡುತ್ತೆ ನಮಗೆ, ಬಿಕ್ಕಿ ಬಿಕ್ಕಿ ಹತ್ತಿ ಬಿಡ್ತೇವೆ ನಾವು ಕೃಷ್ಣನನ್ನ ನೆನೆಸ್ಕೊಂಡ್ರೆ. ನನ್ನ ಕೃಷ್ಣ ಇಂಥ ದೊಡ್ಡ ಕೆಲಸಕ್ಕೆ ನಿಂತಿದ್ನ, ಇಷ್ಟು ದೊಡ್ಡ ಕೆಲಸ ಒದಿಸ್ಕೊಂಡು 18 ದಿನ ನಂಬ್ತೀರಾ? ಅದಕ್ಕೆ ಹೇಳುದು, ಶನಿ 7ನೇ ಮನೇಲಿ ಇರೋರಿಗೆ ಇರೋ ಮನೆ ಬಲ. 7ನೇ ಮನೆ ಅಂದ್ರೆ ಯಾರು? ಪಾಲುದಾರಿಕೆ, ಆತ್ಮೀಯರು, ಸ್ನೇಹಿತರು, ಜೊತೆಲಿರೋರು, ಲೈಫ್ ಪಾರ್ಟ್ನರು, ಎಲ್ರಿಗೆ. ನನ್ನ ಕೃಷ್ಣಯ್ಯ ನೆಮ್ಮದಿಯಾಗಿದ್ನ ಮಕ್ಳೇ. ಆತ ಇದ್ದ ಕಡೆ ಎಲ್ಲಾ ಆನಂದವೇ. ಯಾಕೆ? ಪಾಂಡವ್ರಿಗೆ ಏನಿತ್ತು? ಯಾರಿದ್ರು? ಕೃಷ್ಣರೊಬ್ಬರೇ. ಯಾಕೆ? ಆತನ ಹೆಂಡತಿಯರಿಗೆ ಸುಖ ಇರ್ಲಿಲ್ವಾ? ಅವ್ರಿಗೆಲ್ಲ ಆನಂದವೇ. ನನ್ನ ಕೃಷ್ಣ ನಿಜವಾಗ್ಲೂ ಆನಂದವಾಗಿದ್ನ. ಅವರೆಲ್ಲ ನನ್ನ ಕೃಷ್ಣ ಇಷ್ಟಪಟ್ಟು ಮದುವೆ ಆಗಿದ್ದಲ್ಲ, ಅವರು ಇಷ್ಟಪಟ್ಟು ಆಗಿದ್ದು ನನ್ನ ಸ್ವಾಮಿಯನ್ನ. ಆ 8 ಜನ ಅಷ್ಟ ಮಹಿಷಿಯರು, ರುಕ್ಮಿಣಿ ಸಮೇತ, ಸತ್ಯಭಾಮ ಸಮೇತ, ಜಾಂಬವತಿ ಸಮೇತ. ನನ್ನ ಕೃಷ್ಣ ಹೋಗ್ಲೇ ಇಲ್ಲ. ಎಲ್ರು ಆದ್ರೂ ನನ್ನ ಕೃಷ್ಣನ್ ಹೇಳಿದ ಮಾತೇನ್ ಗೊತ್ತಾ? ಸ್ತ್ರೀಲೋಲ. ಭಗವಂತ ಯಾವತ್ತು ಕಭಿ ದೌಲತ್ಗೆ ಪೀಚೆ, ಕಭಿ ಔರತ್ಗೆ ಪೀಚೆ. ನನ್ನ ಭಗವಂತ ಯಾವತ್ತು ಯಾವ ಸ್ತ್ರೀ ಹಿಂದ್ಗಡೆ ಹೋಗ್ಲಿಲ್ಲ. ಬಂದ ಅಪವಾದ ಕಳ್ಳ ಕೃಷ್ಣ. ನನ್ನ ಕೃಷ್ಣ ಏನ್ ಕದ್ದಿದ್ದಾನೆ ತೋರಿಸಿ ಮಾತಾಡ್ತಾರೆ. ನಮ್ಗೆ ನಮ್ಮ ಹಿಂದೂ ಧರ್ಮದಲ್ಲಿ ಏನಾಗ್ಬಿಟ್ಟಿದೆ ಗೊತ್ತಾ ಮಕ್ಳೇ? ನಮ್ಮ ಧರ್ಮವನ್ನ, ನಮ್ಮ ದೇವರನ್ನ ನಾವೇ ಹೀಯಾಳಿಸ್ತಕ್ಕಂಥದ್ದು. ನೋಡಿ, ನಮ್ಮ ಮನೆ ಒಂದಿದೆ, ಆಯ್ತಾ? ನಮ್ ಕುಟುಂಬ ತುಂಬಾ ಮಕ್ಕಳು, ಅಕ್ಕ, ಅತ್ತಿಗೆ, ಅಣ್ಣ ಎಲ್ಲಾರು ಇದ್ದಾರೆ. 4 ಜನ ಅಣ್ಣಂದ್ರು, 4 ಜನ ತಮ್ಮಂದ್ರು, 4 ಜನ ಅಕ್ಕಂದ್ರು, 4 ಜನ ತಂಗಿಯರು, ಭಾವಂದ್ರು, ನಾದ್ನೀರು, ಅತ್ತಿಗೆಯರು, ಅಮ್ಮ, ಅಪ್ಪ, ಅಜ್ಜ, ಅಜ್ಜಿ, ದೊಡ್ಡಪ್ಪ, ದೊಡ್ಡಮ್ಮ, ಚಿಕ್ಕಪ್ಪ, ಚಿಕ್ಕಮ್ಮ, ಮಾವ, ಅತ್ತೆ ಎಲ್ಲ ಇದ್ದಾರೆ. ಎಲ್ರು ಒಂದೇ ಬ್ಲಡ್. ಆದ್ರೂ ನಾನಿದ್ದಾಗೆ ನನ್ನ ಅಣ್ಣ ಇಲ್ಲ, ನನ್ನ ಅಣ್ಣ ಇದ್ದಾಗೆ ನನ್ನ ತಮ್ಮ ಇಲ್ಲ. ಹೌದಲ್ವಾ? ಆದ್ರೂ ಒಂದೇ ಕುಟುಂಬದಲ್ಲಿ ಇದ್ದೇವೆ. ತುಂಬಾ ವಿಶ್ವಾಸ. ನನ್ನ ಅಣ್ಣ ಒಂಥರ, ನನ್ನ ತಮ್ಮ ಒಂಥರ, ನಾನೊಂಥರ. ಆದ್ರೂ ನಮಗೇನ್ ಸಿಗಬೇಕು ಮನೇಲಿ ಸಿಗ್ತಿದೆ. ನನ್ನ ತಮ್ಮನ ಬೇರೆ ತರ ನಾವು ಹೀಯಾಳಿಸ್ತೀವ? ನಮ್ಮ ದೇವರುಗಳು ಹಾಗೆ. ನಮ್ಮ ತಮ್ಮನನ್ನು ಕೂಡ ನಾವು ದೇವರನ್ನ ಹುಡುಕ್ತೇವೆ. ತಮ್ಮನಲ್ಲಿ, ಅಣ್ಣನಲ್ಲಿ. ಅವನಿಗೊಂದು ಹೆಸರು ಬಲರಾಮ, ತಮ್ಮನಿಗೊಂದು ಲಕ್ಷ್ಮಣ, ನನಗೊಂದು ರಾಮ ಅಂತ ಇಟ್ರು, ಇಲ್ಲ ಕೃಷ್ಣ ಅಂತ ಇಟ್ಟಿರ್ಬೋದು. ನನ್ನದೇ ಆದಂತ ಒಂದು ಲೋಕ, ನನ್ನದೇ ಆದಂತ ಭಾವ. ಅದಕ್ಕೆ ನನಗೆ ಸಿಗಬೇಕಾದಂಥದ್ದನ್ನ ನಮ್ಮ ಕುಟುಂಬ ಪದ್ಧತಿಯಲ್ಲಿ ನನ್ನ ಇಷ್ಟ ಒಂದಿದೆ, ಅದಕ್ಕೆ ಕೃಷ್ಣ ಅಂತ. ನನ್ನ ಅಣ್ಣನಿಗೊಂದು ಇಷ್ಟ ಇದೆ, ಅದು ರಾಮ ಅಂತ, ಇಲ್ಲ ಬಲರಾಮ, ಇಲ್ಲ ಲಕ್ಷ್ಮಣ ಅಂತ. ಹೌದಲ್ವಾ? ಸೊ ನಮ್ಮ ಮನೇಲೆ ಒಂದು ತಿಂಡಿ ಮಾಡಿದ್ರೆ ಒಬ್ಬೊಬ್ರಿಗೆ ಒಂದೊಂದು ಇಷ್ಟ ಇರುತ್ತೆ. ಆ ಇಷ್ಟಾನಿಷ್ಟಗಳಿಗೆ ಲೆಕ್ಕಾಚಾರ ಹಾಕಿ ಒಬ್ಬೊಬ್ಬರ ಭಾವಕ್ಕೆ ತಕ್ಕಂತೆ ಒಂದೊಂದು ಸ್ವರೂಪವನ್ನ ನಾವು ಪೂಜೆ ಮಾಡ್ಕೊಂಡು ಬಂದ್ವಿ. ಅದು ನಮ್ಮ ಇಷ್ಟ. ಆದ್ರೆ ಇವತ್ತೇನಾಗ್ಬಿಟ್ಟಿದೆ ಗೊತ್ತಾ? ಯಾರೋ ಕೆಲವೇ 4 ವ್ಯಕ್ತಿಗಳು ನಮ್ಮ ಧರ್ಮ, ನಮ್ಮ ಜಾತಿ, ನಮ್ಮ ಹೆಸರು, ನಮ್ಮ ದೇವರನ್ನ ನಮ್ಮವರೇ ಇಲ್ಲೇ ಹುಟ್ಟಿ, ಇಲ್ಲೇ ಬೆಳೆದು, ಇಲ್ಲಿನ ಅನ್ನ ತಿಂದು, ಇಲ್ಲಿನ ಸಂಸ್ಥೆಗಳು, ಇಲ್ಲಿನ ನೀರು, ಜಲ, ನಮ್ ಕಾವೇರಿ ನೀರು ಕುಡಿದು ಕಾವೇರಿ ತಾಯಿ ಬಗ್ಗೆ ಮಾತಾಡ್ತಾರೆ, ಆ ಲೋಪಾಮುದ್ರ ಬಗ್ಗೆ ಮಾತಾಡ್ತಾರೆ, ಅಗಸ್ತ್ಯರ ಬಗ್ಗೆ ಮಾತಾಡ್ತಾರೆ. ಏನ್ ಮಾತಾಡ್ತೀರಿ? ತುಂಗಾ ಅಪಾನ, ಗಂಗಾ ಸ್ನಾನ, ತುಂಗಾ ನದಿ ನೀರು ಕುಡಿಯೋದು, ತುಂಗಾ ತೀರದಲ್ಲಿರ್ತಕ್ಕಂಥ ಕ್ಷೇತ್ರಗಳ ಬಗ್ಗೆ ಕೆಟ್ಟದಾಗಿ ಮಾತಾಡೋದು. ತಿಳ್ಕೊಂಡಿಲ್ಲ. ನೀರು ಕುಡಿದು ಇವತ್ತೆಲ್ಲ ಜೀರ್ಣಿಸ್ಕೋಬೇಕಲ್ಲ. ಯಾಕೆ ಹೇಳಿ? ಕೃಷ್ಣ ಓಡಾಡಿದ ನಾಡಲ್ವಾ ನನ್ನ ಕೃಷ್ಣ. ಕೃಷ್ಣ ಹಾಗೆ ಎಲ್ರಿಗೂ ಕೊಟ್ಟ, ಎಲ್ಲವಾ ಕೊಟ್ಟ. ಕೃಷ್ಣರನ್ನೇ ಬಿಡಲಿಲ್ಲ. ಅಪವಾದಗಳು, ಅವಮಾನಗಳು 1, 2. ಅವನಿದ್ದ ಮನೆಗೆ ಬಲ್ಲ ಶನಿ. ನೋಡಿ, 7ನೇ ಮನೆ, ನೋಡೋ ಮನೆ ಧ್ವಂಸ. ನನ್ನಮ್ಮ ನನ್ನಪ್ಪ ಅಂತಿದ್ನ ಮಕ್ಕಳೇ. ಎಲ್ಲಿ ಬೆಳೆದ ನನ್ನ ಕೃಷ್ಣ ನೋಡಿ, ಆ ಗೊಲ್ಲರ ಹಟ್ಟಿನಲ್ಲಿ ಬೆಳೆದಿತ್ತು ನನ್ನ ಭಗವಂತ. ಗೊಲ್ಲರ ಜೊತೆ ಹಸುಗಳು, ರಾಸುಗಳು ಇರೋ ಕಡೆ ನಮ್ ಕೈಯಲ್ಲಿ ಹೋಗಿ ಮಲಗೋಕಾಗುತ್ತೆ ನೋಡಿ. ಆ ಗಂಜಲ, ಆ ಸಗಣಿ, ಸೊಳ್ಳೆಗಳು, ತಿಗಣೆಗಳು, ಇನ್ನೊಂದು ಆಗಲ್ಲ. ಎಷ್ಟು ಜನ ಗೋಮೂತ್ರ ಕುಡಿತಾರೆ, ಅಯ್ಯಯ್ಯೋ ಅಂತೇವೆ. ಎಷ್ಟು ಜನ ನಾವು ಹಸು ರಾಸುಗಳನ್ನ ತೊಳೆದಿದ್ದೇವೆ.
ಅವುಗಳ ಜೊತೆ ಇದ್ದೇವೆ, ಬಾಂಧವ್ಯಗಳು ಬೆಳೆಸ್ಕೊಂಡಿದ್ದೇವೆ. ನನ್ನ ಪುಣ್ಯಾತ್ಮ ನೋಡಿ, ರಾಮನಾಗಿ ಸಿಂಹಾಸನ ಅದು ಹೆಂಗಾಗ್ಬಿಟ್ಟಿತ್ತು ಗೊತ್ತಾ? ಕೌಸಲ್ಯ ದೇವಿಗೆ ಎತ್ತಾಡಿಸ್ಲಿಕ್ಕಾಗ್ಲಿಲ್ಲ, ಮುದ್ದು ಮಾಡ್ಲಿಕ್ಕಾಗ್ಲಿಲ್ಲ, ತಿನ್ನಿಸ್ಲಿಕ್ಕಾಗ್ಲಿಲ್ಲ, ಅಪ್ಕೊಳಕ್ಕಾಗ್ಲಿಲ್ಲ, ಜೂಜು ಮಾಡಿಸ್ಲಿಕ್ಕಾಗ್ಲಿಲ್ಲ. ಯಾಕಂದ್ರೆ ರಾಜಮಾತ, ಆಗಿನ ಕಾಲದಲ್ಲಿ ರಾಜಮಾತೆಗಿರೋ ಅಷ್ಟು ಕಷ್ಟ ಇನ್ಯಾರಿಗೂ ಇಲ್ಲ. ಎಲ್ರೂ ಹೇಳ್ತೇವೆ ರಾಜಮಾತ, ಮನೆ ಅತ್ತಿಗೆ, ಅಣ್ಣ ಅಂತಾರಲ್ವಾ, ದೊಡ್ಡಣ್ಣ ಆಗಿ ದೊಡ್ಡ ಅತ್ತಿಗೆ ಆಗಿ ಹುಟ್ಟಿರೋರ್ನ ಕೇಳಿ ನೋಡಿ. ಇಡೀ ಕುಟುಂಬದ ಜವಾಬ್ದಾರಿ ಹೊತ್ತಿರ್ತಕ್ಕಂಥ ಆ ಎರಡನೇ ಅಮ್ಮನನ್ನ ಕೇಳಿ, ಎರಡನೇ ಅಪ್ಪ ಇಲ್ಲ ಅಂತ ಕೊರಗ್ತಿರಲ್ವಾ? ಯಾವತ್ತಾದ್ರೂ ನಿಮ್ಮ ಅಣ್ಣನನ್ನೇ ಅಪ್ಪ ಅಂತ ನೋಡಿದೀರಾ? ಅವನಲ್ಲಿರೋ ಹೃದಯವಂತಿಕೆ ನೋಡಿದೀರಾ? ಖಂಡಿತ ಇರುತ್ತೆ. ನಿಜವಾದ ಸರಿಯಾದ ಸಂಸ್ಕಾರವಂತರ ಕುಟುಂಬದಲ್ಲಿ ಅಪ್ಪನಿಗೆ ತಕ್ಕ ಮಗ, ತಂದೆಗೆ ತಕ್ಕ ಮಗ ಇರ್ತಾರೆ ಮಕ್ಕಳೇ. ಆ ಹೃದಯವಂತಿಕೆ ಇರುತ್ತೆ, ಎದೆಯಲ್ಲಿ ಹಾಕೊಳ್ಳೋದು, ಒಟ್ಟಿಗಿರೋದು, ಒಗ್ಗಟ್ಟಾಗಿರೋದು. ನೀನೇ ಕಣೋ ನಮ್ಗೆ ಅಂತ ಒಂದ್ ಮಾತಾಡಿ ನೋಡಿ. ಮಾತಾಡಿದೀರಾ? ಅತ್ತಿಗೆ ಅಮ್ಮನ ಸ್ಥಾನದಲ್ಲಿ ನೋಡಿದೀರಾ? ಅಮ್ಮ ಇಲ್ಲದ ಮನೆ ಅಂತ ಮಾತಾಡ್ತೀರಿ. ಅತ್ತಿಗೆ ಅಮ್ಮನ ಗಿಂತಲೂ ಮಾತಾ ಸಮನ್ನಾಸ್ತಿ ಪೋಷಣ. ನಾನು ಇವತ್ತು ಹೇಳ್ತೇನೆ, ಅತ್ತಿಗೆ ಸಮನ್ನಾಸ್ತ ಪೋಷಣ. ಹೌದು, ಅತ್ತಿಗೆ ಕೂಡ ಅಮ್ಮನ ಹಾಗೆ ಪೋಷಿಸ್ತಾಳೆ, ನೋಡ್ತಾಳೆ, ತ್ಯಾಗ ಮಾಡ್ತಾಳೆ. ಇದಾರೆ ಮಕ್ಕಳೇ, ಇದಾರೆ. ನಾನಂತೂ ಖುಷಿಯಿಂದ ಹೇಳ್ತೇನೆ, ನನ್ನ ಮನೇಲೇ ಇದಾರಪ್ಪ, ನನ್ನ ಕುಟುಂಬದಲ್ಲಿ ಇದಾರಪ್ಪ, ನನ್ನ ಅಕ್ಕ ತಂಗಿರಿದ್ದಾರೆ, ನನ್ನ ತಂದೆ ಇದ್ದಾರೆ. ನಾನೆಲ್ಲೂ ಕೌಸಲ್ಯ ದೇವಿ ನೋಡ್ಲಿಲ್ಲ, ನನ್ನ ಅಮ್ಮನಲ್ಲಿ ನೋಡಿದ್ದೇನೆ. ನನ್ನ ತಂದೆ ರಾಮನೇ, ನಾನು ರಾಮ ಅಲ್ಲ. ನನ್ನ ತಂದೆ ದಶರಥರೇ, ನಾನು ರಾಮ ಅಲ್ಲ. ರಾವಣಾಸುರ, ಜಗಳ ಗಲಾಟೆ ಸ್ವಲ್ಪ ಜಾಸ್ತಿ, ರಾಕ್ಷಸ ಪ್ರವೃತ್ತಿ ಅನ್ನತಕ್ಕಂಥದ್ದು ಸತ್ಯವಾದ ಮಾತು. ನಿಮ್ಮ ಹತ್ರ ಮುಚ್ಚಿಡೋದೇನು? ಅಂಥದ್ರಲ್ಲಿ ನನ್ನ ಕೃಷ್ಣ ಭಗವಂತ ಕೌಸಲ್ಯ ದೇವಿಯ ಒದ್ದಾಟ, ರಾಜಮಾತ ಬಿಡ್ತಿರ್ಲಿಲ್ಲ. ಬರೀ ಹಾಲು ಕುಡಿಸಿದ ತಕ್ಷಣ ತಗೊಂಡು ಹೋಗ್ಬಿಡೋರು, ಮಗುನ ಹತ್ರ ಬಿಡ್ತಿರ್ಲಿಲ್ಲ. ಚೆಕ್ ಮಾಡಿ ತಿನ್ಸೋದು, ಇನ್ನೊಂದು ಕಾವಲ್ ನೋಡ್ಬೇಕು. ಅದು ವಯಸ್ಸಾಗ್ತಾ ಆಗ್ತಾ ಒಂದು 60ನೇ ವಯಸ್ಸಿನಲ್ಲಿ ಹುಟ್ಟಿದಂತ ಮಗು ಅದು ರಾಮಚಂದ್ರ ಪ್ರಭು. ಆ ಒಂದು ಪೂಜೆ, ಪುತ್ರಕಾಮೇಷ್ಟಿ ಹೋಮ, ಅಲ್ಲೊಂದು ಕೌಸಲ್ಯ ದೇವಿಯ ಬಹುದೊಡ್ಡ ತ್ಯಾಗ ನಡೆಯುತ್ತೆ. ಅದೆಲ್ಲ ದೇವಿ ರಹಸ್ಯ. ದೇವ ರಹಸ್ಯ, ದೇವಿ ರಹಸ್ಯ, ರಾಮ ಜನ್ಮ ರಹಸ್ಯ ಹೇಳ್ಬಾರ್ದು. ಯಾರೋ ಕೆಲವ್ರ ಜೊತೆ ಕುಳಿತಾಗ ನಾವು ಚರ್ಚೆಗಳು ಮಾಡ್ಕೋತಿರ್ತೀವಿ. ಅಯ್ಯೋ, ಅದಕ್ಕೆ ಕೌಸಲ್ಯ ಸುಪ್ರಜಾ ರಾಮ ಸಂಧ್ಯಾ ಪ್ರವರ್ತತೆ ಅಂತ ಬರೋದು, ಶುರುವಾಗೋದು. ಸುಮ್ಮನೆ ಅಲ್ಲ, ಅಂತಿಂತ ತ್ಯಾಗ ಮಾಡಿಲ್ಲ ಕೌಸಲ್ಯಮ್ಮ. ಆ ಮಗುವಾಗಲಿಕ್ಕೆ ಆಕೆ ಮಾಡಿದಂತ ತ್ಯಾಗ ನಾವು ಯಾರು ಮಾಡಲ್ಲಪ್ಪ, ಆಗಲ್ಲಪ್ಪ, ಅಪರೂಪವಪ್ಪ. ಯಾರೋ ಇದಾರೆ, ನಾನು ನೋಡಿದ್ದಾನೆ ಅಂತ ತಾಯಂದಿರನ್ನ ನಾನು ನನ್ನ ಜಾತಕಗಳನ್ನು ನೋಡುವಾಗ, ಅವ್ವ ಇಂಥದೊಂದು ತ್ಯಾಗದಿಂದ ನಿನಗೆ ಮಗುವಾಗಿದೆ ನಿಜವೇನಾ ಅಂತ ಕಣ್ಣಲ್ಲಿ ನೀರು ಹಾಕೋ. ಏನ್ ಗುರುಗಳೇ, ಇದು ಹೇಗ್ ಸಾಧ್ಯ, ಹೆಂಗೆ ಹೇಳೋಕ್ ಸಾಧ್ಯ? ಆ ತಾಯಿ ವಾಗ್ದೇವಿ ನುಡಿಸಿದ್ದು. ರಾಮನಂತ ಮಗ ಹುಟ್ಟು ಬಿಟ್ಟಿದ್ದಾನೆ, ಕೌಸಲ್ಯ ದೇವಿ ನೀನು ಇನ್ನೇನಕ್ಕೆ ಯೋಚನೆ ಮಾಡ್ತೀಯ, ಹೋಗು ಅಂತ ಹೇಳಿದ್ದಾನೆ. ಅಷ್ಟು ಚಡಪಡಿಕೆ ಕೌಸಲ್ಯಮ್ಮನದು. ನನ್ನ ಮಗು ಆಡಿಸ್ಲಿಲ್ಲ, ನನ್ನ ಮಗು ಜೊತೆ ನಾನಿಲ್ಲ, ನನ್ನ ಮಗುಗ್ ಮುದ್ದು ಮಾಡಿಲ್ಲ, ನನ್ನ ಮಗುಗ್ ಸ್ನಾನ ಮಾಡಿಸಿಲ್ಲ, ಲಾಲನೆ ಮಾಡಿಲ್ಲ, ಪಾಲನೆ ಮಾಡಿಸಿಲ್ಲ. ಅಯ್ಯೋ, ಆ ತಾಯಿ ಅದೆಷ್ಟು ಒದ್ದಾಡುತ್ತೋ. ನನ್ನ ರಾಮಯ್ಯ ನೀವು ನಂಬಲ್ಲ, ನನ್ನ ರಾಮ ಅನ್ನೋದು ಅದಕ್ಕೆ. ರಾಮ ಮಾತಾಡಲ್ಲ ಮಕ್ಕಳೇ, ಕೃಷ್ಣ ತುಂಬಾ ಮಾತಾಡ್ತಾನೆ. ಆತನ ಪ್ರತಿ ಮಾತು ವೇದವೇ. ಕೃಷ್ಣ ಏನಾಗಿ, ಯಾಕಂದ್ರೆ ರಾಮ ಮಾತಾಡ್ತಿರ್ಲಮ್ಮ, ನನ್ನ ಮಗ ಮಾತಾಡ್ತಾನೆ, ನನ್ನ ಮಗ ಐ ಲವ್ ಯು ಅಂತಾನೆ, ಬಾಚಿ ತಪ್ಕೋತಾನೆ. ರಾಮ ಗಾಂಭೀರ್ಯ. ರಾಮ ತೋರ್ಸ್ಕೊಳ್ತಿರ್ಲಿಲ್ಲ. ಯಾಕಂದ್ರೆ ಹೇಳಿ, ಶನಿ ಉಚ್ಚಂಗತ, ತುಲಾ ರಾಶಿಯಲ್ಲಿ ಶನಿ ಇದ್ದಾಗ ಹುಟ್ಟಿದಂತ ಪರಮ ಮಹಾಪ್ರಣವ ವೈದಿಕ ಶಕ್ತಿ. ಇದು ಕುಜನ ಮನೆಯಲ್ಲಿ ಶನಿ, ಶತ್ರು ಮನೆಯಲ್ಲಿ ಇರತಕ್ಕಂಥ ಶನಿ ಕರ್ಮ. ನೋಡಿ, ಆ ಕರ್ಮ ಶತ್ರುವಿನ ಮನೆಯಲ್ಲಿ ಹುಟ್ಟಬೇಕಾಯ್ತು ನನ್ನ ಕೃಷ್ಣ. ಶತ್ರುವಿನಂತೆ ನೋಡ್ದ, ಸೋದರ ಮಾವ. ಚಂದ್ರ ಉಚ್ಚಂಗತ, ಒಂಟಿ ಚಂದ್ರ ಇರಬಾರ್ದು. ನೋಡಿ, ಅಲ್ಲೊಂದು ಅಪವಾದಗಳು ಬರುತ್ತೆ. ಪುನರ್ಪುದೋಷಂ, ಎಲ್ಲ ಇದ್ದು ಇಲ್ಲದಾಗೆ ನೋವು ತಿನ್ಬೇಕು ನನ್ನ ಕೃಷ್ಣ. ಎಲ್ಲ ಇದ್ದು ಇಲ್ಲದಾಗ ಹೋಗಿ ಯಶೋದಮ್ಮನ ಮಾಡಿಲು. ಆ ಯಶೋದಮ್ಮ ಯಾರು ಗೊತ್ತಾ?
ಕೌಸಲ್ಯಾದೇವಿ ಆಡಿಸ್ತಾ ಪಾಡಿಸ್ತಾ ಮದ್ದು ಮಾಡಿಸ್ತಾ ಅಯ್ಯೋ ಒಂದ ಆನಂದ ಅನುಭವಿಸಿದ್ದು ಆ ತಾಯಿ. ತಿನ್ನಿಸ್ತಾ ಕಟ್ಟಾಕ್ತಾ ಅಯ್ಯಯ್ಯೋ ಒಂದೊಂದೇ ಎರಡೆರಡೆ ಕೃಷ್ಣನ ಲೀಲೆಗಳು, ಬಾಲ್ಯ ಲೀಲೆಗಳು. ಅಮ್ಮನ ಹತ್ರ ಏಟು ತಿಂತ, ಎಲ್ಲಿ ಅಲ್ಲಿ ಏಟು ತಿನ್ನೋ ಮಾತು ಹತ್ರಕ್ಕೆ ಇಲ್ಲ. ರಾಮಾವತಾರದ ಕೃಷ್ಣಾವತಾರದಲ್ಲಿ ಅದೆಷ್ಟೇಟೋ ಅದೆಷ್ಟು ತಿಗುತ್ತಾನೋ. ಎಷ್ಟೋ ದಿನ ಮಾತಾಡ್ತಿರ್ಲಿಲ್ವಂತೆ ಹಿಂಗ್ ಮಲ್ಕೊಳ್ಳೋವಾಗ ಕೃಷ್ಣ. ಮಾತಾಡ್ಬೇಡ ಅಂದ್ರೆ ಮಾತಾಡ್ತಿರ್ಲಿಲ್ವಂತೆ. ಮೆಲ್ಲಗೆ ಎದ್ದು ಬಂದು, ಅಮ್ಮ ನೀನು ಮಾತಾಡಿಲ್ಲ ಅಂದ್ರೆ ನನ್ ಕೈಯಲ್ಲಿ ಆಗಲ್ಲ ಅಂತ ಹುಸಿ ನಾಟಕ ಭಗವಂತ. ಅಮ್ಮನಿಗೆ ಒಂದ್ ಮಗುವಾಗಿ ಏನೇನೆಲ್ಲಾ ಕೊಡ್ಬೇಕು ಆನಂದ ಕೃಷ್ಣಾವತಾರದಲ್ಲಿ ಮಕ್ಳೇ. ಅಂಥದ್ದೊಂದು ಕೃಷ್ಣ ಲೀಲೆ. ಅದಕ್ಕೆ ಮಕ್ಕಳಾಗುವಾಗ ಆ ಯಶೋಧ ಕೃಷ್ಣರ ಆ ಲೀಲೆಗಳನ್ನ ಓದಬೇಕು. ಯಾವ ಗರ್ಭಿಣಿ ಸ್ತ್ರೀ ಆದರೂ ಆ ಕೃಷ್ಣನ ಒಂದೊಂದು ಲೀಲೆಗಳನ್ನು ಕೇಳಬೇಕು. ಭಾಗವತ ಅಂತ ಹೇಳೋದು ಅದಕ್ಕೆ. ಕೃಷ್ಣನ ಆ ಜನನ ಕೇಳಬೇಕು. ಆಟ ಓಟ ಒಳ್ಳೆ ಕೃಷ್ಣನಂತ ಮಹಾಬುದ್ಧಿವಂತ, ಮಹಾಜ್ಞಾನವಂತ, ಮಹಾಪರಾಕ್ರಮವಂತ, ಮಹಾಪರಾಕ್ರಮಿ ನನ್ನ ಭಗವಂತ ನೆನ್ಪಿಟ್ಕೊಳ್ಳಿ. ಸೋತ ಹಾಗೆ ನಾಟಕ ಅಷ್ಟೇ. ಎದುರು ಶನಿ ಅಲ್ವಾ, ನೀನು ಖುಷಿ ನನಗೆ ಹೋಗೋ ಚಂದ್ರ, ನೀನ್ ಖುಷಿ ಪಟ್ಟಷ್ಟು ಅಂತ ತನ್ನ ನೋವು ತಾನೇ ಇಟ್ಕೊಂಡ. ಆ ಸೊಳ್ಳೆಗಳ ನಡುವೆ ಆ ಒಂದು ಕುಟೀರದಲ್ಲಿ ಆಡ್ತಾ, ಯಾರ ಜೊತೆ? ಅರಮನೆಯಲ್ಲಿ ತುಂಬಾ ಒಳ್ಳೆ ವಿದ್ವತ್ತಿನ ಮಕ್ಕಳು, ಪಂಡಿತರ ಮಕ್ಕಳು, ಗುರುಗಳ ಮಕ್ಕಳು, ಮಂತ್ರಿಗಳ ಮಕ್ಕಳು, ಸೇನಾಪತಿ ಮಕ್ಕಳು ಇವರೆಲ್ಲ ಇರ್ತಾರೆ. ರಾಜವೈಭೋಗ, ಕೇಳಿದ ಊಟ ಅದು ಪರೀಕ್ಷೆ ಮಾಡಿ ಏನೇನೋ ನಾನಾ ಊರುಗಳಿಂದ ನಾನಾ ರೀತಿಯ ಭಕ್ಷ್ಯಗಳು, ಅದಕ್ಕೆ ಅಂತ ಎಕ್ಸ್ಪರ್ಟ್ಸ್ ಎಲ್ಲ ಕರೆದು ಮಾಡಿರ್ತಾರೆ. ನನ್ನ ಕೃಷ್ಣನಿಗೆ ಏನ್ ಸಿಕ್ತಿತ್ತು ಮಕ್ಕಳೇ? ಯೋಚನೆ ಮಾಡಿ ನೋಡಿ. ನನ್ನ ಕೃಷ್ಣನಿಗೆ ಎಲ್ರ ಜೊತೆ ಆಡ್ತಾ ಕುಣಿತಾ ಓಡ್ತಾ. ಸ್ಕೂಲ್ಗೆ ಯಾವಾಗ ಹೋದ ಮಕ್ಕಳೇ ನನ್ನ ಕೃಷ್ಣ? 16ನೇ ವಯಸ್ಸಿಗೆ ಹೋಗೋದು ಸಾಂದೀಪಿನಿ ಮಹರ್ಷಿಗಳ ಆಶ್ರಮಕ್ಕೆ. ಓದಿರಬೇಕು ಅಂತ. ಅಲ್ಲಿವರೆಗೂ ಆಡ್ತಾವ. ಆ ವ್ಯವಸ್ಥೆ ಇರ್ಲಿಲ್ಲ. ಅಮ್ಮನ ಮಡ್ಲು, ಸ್ನೇಹಿತರ ಬಳಗ, ಗಿಲ್ಲಿಯಿಂದ ಹಿಡಿದು ಎಲ್ಲ ಆಡ್ತಿದ್ದ. ಲಗೋರಿಯಿಂದ ಹಿಡಿದು ಆ ಕೆರೆಗೆ ದುಮುಕು, ಈ ನದಿಲ್ ದುಮುಕು, ಯಮುನೆಯಲ್ಲಿ ಹಾರು, ಎಲ್ಲ ಒಂದು ಬಾಲ್ಯದ ಪರಿಪೂರ್ಣ ಅವತಾರವನ್ನ ಕೃಷ್ಣ ತೋರಿಸ್ಕೊಟ್ಟ ನನ್ನ ಭಗವಂತ. ಒಂದು ತಾಯಿಯನ್ನ ಖುಷಿ ಇಡ್ಲಿಕ್ಕೆ ಭಗವಂತ ಆ ರೀತಿ ಬರ್ತಾನೆ ಮಕ್ಕಳೇ. ತಾಯಿಗೋಸ್ಕರ. ಅದು ನನ್ನ ಕೃಷ್ಣ. ಹಾಗೆಯೇ ಭಗವಂತ ಭಕ್ತನಿಗೋಸ್ಕರ 18 ದಿನ ಕಾಲಲ್ಲಿ ಒದಿಸ್ಕೋತಾನೆ. ತುಂಬಾ ಜನಕ್ಕೆ ಗೊತ್ತಿಲ್ಲ. ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ನನ್ನ ಕೃಷ್ಣನ ಲೀಲೆಗಳ ಬಗ್ಗೆ ಮತ್ತಷ್ಟು ವಿಚಾರ ಹಂಚಿಕೆ ಮಾಡ್ಕೊಳ್ಳೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. కొండలలో నెలకున్న కోనేరి ರಾಯಲುವಾರ. ಕೇಳ್ತಿದ್ರೆ ಎಲ್ಲೋ ಮಾಧುರ್ಯ ಅಲ್ವಾ ಮಕ್ಕಳೇ? ಬೆಳಿಗ್ಗೆ ಎದ್ದ ತಕ್ಷಣ ಮಧುರ ಅಷ್ಟಕಂ ಹಾಕೊಳ್ಳಿ. ಮನಸ್ಸು ಯಾಕೋ ತಿಳಿ ಇಲ್ಲ, ಏನೋ ಒಂದು ಗಲಿಬಿಲಿ. ಯೂಟ್ಯೂಬ್ಗೆ ಹೋಗಿ ಮಧುರ ಅಷ್ಟಕಂ, ಒಂದು 32 ನಿಮಿಷ ಬರುತ್ತೆ. ತುಂಬಾ ಆನಂದ ಕೊಡುತ್ತೆ ಮಕ್ಕಳೇ. ಮನಸ್ಸು ಒಂಥರ ಎಲ್ಲೋ ಡಿಸ್ಟರ್ಬ್ ಆಗಿದೆ. ಬೆಳಿಗ್ಗೆ ಎದ್ದು ಶ್ರೀನಿವಾಸ ಸುಪ್ರಭಾತ ಕೇಳಿ, ಒಂದು ವಿಷ್ಣು ಸಹಸ್ರನಾಮ ಕೇಳಿ. ಇನ್ನೂ ಸಮಯ ಇದೆ ಅಂದ್ರೆ ಒಂದು ಲಾಂಗ್ ಡ್ರೈವ್ ಹೋಗ್ತಿದ್ದೀರಲ್ವಾ, ಏನೇನೋ ಕೇಳೋ ಬದಲು ಮಧುರ ಅಷ್ಟಕಂ ಒಮ್ಮೆ ಕೇಳಿ. 30-32 ಈ ಬೆಂಗಳೂರು ಈ ಸಿಟಿಗಳು ಬೆಳೆದು ಬಿಟ್ಟಿದೆ. ನಾವು ಎಷ್ಟೊತ್ತು ಬಿಟ್ಟು 1.5-2 ಗಂಟೆ ಪ್ರಯಾಣ ಬೇಕು ಆಫೀಸ್ ತಲುಪಲಿಕ್ಕೆ, ಕೆಲಸ ಕಾರ್ಯ ಅಂತ. ಹೌದಲ್ವಾ? ಅದರಂ ಮಧುರಂ ಹೇಗಿದೆ ಗೊತ್ತಾ? ಅದು ಕೇಳ್ತಿದ್ರೆ ಹಾಗೆಯೇ ಕಣ್ಣೆಲ್ಲ ತೇವ ಆಗ್ಬಿಡುತ್ತೆ, ಮನಸ್ಸೆಲ್ಲ ಅಗರ ಆಗ್ಬಿಡುತ್ತೆ. ಮಧುರ ಅಷ್ಟಕಂ ಅಂತ ಕೇಳಿ.
ಅಂತ ನನ್ನ ಕೃಷ್ಣ ಮಹಾಭಾರತದ ಆ ಒಂದು ಯುದ್ಧ ರಂಗದಲ್ಲಿ ಆ ರಥಸಾರಥಿ ಆಗ್ತಾನೆ ಮಕ್ಕಳೇ. ಸಾರಥಿ, ಒಬ್ಬ ಸಾರಥಿ. ಎಲ್ಲೂ ಇಲ್ಲದ ಒಂದು ಕೆಲಸ, ಯಾರೂ ಮಾಡದ 2 ಕೆಲಸ ನನ್ನ ಕೃಷ್ಣ ಮಾಡಿದ್ದಾರೆ. ಒಂದು, ದೂತನಾಗಿ, ದೂತರನ್ನ ಆ ಕಾಲದಲ್ಲಿ ತಲೆ ತೆಗೆದು ಬಿಡೋರು ರಾಜರುಗಳು, ಅಂಗಚ್ಛೇದಗಳು ಮಾಡಿಬಿಡೋರು, ಕೈ ಕಾಲು ಕತ್ತರಿಸ್ಬಿಡೋರು. ಅದಿದೆ. ನೀವು ನೋಡಿದ್ರೆ ಬಾಹುಬಲಿ ಪಿಕ್ಚರ್ ಅಲ್ಲಿ ಯಾರೋ ಒಬ್ಬ ಬರ್ತಾನೆ ದೂತ, ಬಂದು ಹೇಳಿದಾಗ ಎದೆ ಮೇಲೆ ಓದಿತಾರೆ. ಶಿರಚ್ಛೇದ ಮಾಡ್ಬೇಕು, ಇಲ್ಲ ಮಾಡಬಾರ್ದು, ಕಳಿಸಿ ಅಂತಾರೆ. ಅಂಥದ್ದು ನಿಜ. ದೂತನಾಗಿ ಒಬ್ಬ ಇನ್ನೊಬ್ಬರದ್ದು ಭಗವಂತನಿಗೆ ಯಾಕಿರ್ಬೇಕು? ಅಯ್ಯ, ಯಾರು ಹಾಳಾದ್ರೆ ನನಗೇನು, ಯಾರು ಮುಳುಗಿದ್ರೆ ನನಗೇನು, ಅವ್ರವ್ರು ಹೊಡೆದಾಡ್ಕೊಂಡು ಸಾಯ್ಲಿ ಬಿಡು, ಮುಳುಗೋಗ್ಲಿ ಬಿಡು, ಹಾಳಾಗಾಗ್ಲಿ ಬಿಡು. ನಾನು ಭಗವಂತ ಕಟ್ಟ ಕಡೆಯ ಪ್ರಯತ್ನಗಳು. ಶ್ರೀಕೃಷ್ಣ ಸಂಧಾನಕ್ಕೆ ತಾನೇ ಬರ್ತಾನೆ. ಎಲ್ಲರ ಮನಸ್ಸಲ್ಲಿ ಏನೇನಿದೆ ಅಂತೆಲ್ಲ ತಿಳ್ಕೊಳ್ಳಿಕ್ಕೆ, ತಿಳಿಸ್ಲಿಕ್ಕೆ ನನ್ನ ಭಗವಂತ ಬರೋದು. ಗೊತ್ತು ತನ್ನನ್ನು ಅಟ್ಯಾಕ್ ಮಾಡ್ತಾರೆ ಅಂತ, ಗೊತ್ತು ತನ್ನ ಮೇಲೆ ಎಲ್ಲ ರೀತಿಯ ಕ್ಷುದ್ರ ಪ್ರಯೋಗ, ಮಾಟ ಪ್ರಯೋಗ, ತಂತ್ರ ಪ್ರಯೋಗ, ಸ್ತ್ರೀ ಪ್ರಯೋಗ, ನಶೆ ಪ್ರಯೋಗ, ಕುಡಿತ ಪ್ರಯೋಗ, ಜೂಜು ಪ್ರಯೋಗ, ಏನಿಲ್ಲ. ಅವರು ತಿಳ್ಕೊಂಡಿದ್ದು ಅಷ್ಟೇ. ತಪ್ಪು ಮಾಡೋ ವ್ಯಕ್ತಿಗೆ ಏನ್ ಗೊತ್ತಾ ಮಕ್ಕಳೇ, ಕೆಲವು ವ್ಯಕ್ತಿಗಳು ನಿಮ್ ಸುತ್ತಮುತ್ತ ಇರ್ತಾರೆ. ಕೃಷ್ಣರ ಈ ಸಂಧಾನವನ್ನ ನೀವು ಅಪ್ಲೈ ಮಾಡ್ಕೊಳ್ಳಿ. ಕೆಲವು ವ್ಯಕ್ತಿಗಳು ಇರ್ತಾರೆ, ಅವ್ರಿಗೆ ನಮ್ಮಲ್ಲಿ ಹುಡ್ಕೋದೇನ್ ಗೊತ್ತಾ, ಬರೀ ನೆಗೆಟಿವ್. ಗುರೂಜಿ ಎಷ್ಟು ಕುಡಿಬೋದು? ಗುರೂಜಿ ಕುಡಿದೇ ಇರ್ತಾರ? ಗುರೂಜಿ ಎಷ್ಟು ಸಿಗರೇಟ್ ಹೊಡಿಬೋದು? ಮಾಡದೇ ಇರ್ತಾರ? ಗುರೂಜಿ ಇದನ್ನ ಮಾಡದೇ ಇರ್ತಾರ? ಆಹಾ, ಇದನ್ನೇ ನೋಡೋದು. ಗುರೂಜಿದು ಎಷ್ಟು ದುಡ್ಡು ಇರ್ಬೋದು, ಎಷ್ಟು ದೊಡ್ಡ ಮನೆ ಇರ್ಬೋದು, ಎಷ್ಟು ದುಡ್ಡು ದೋಚಿರ್ಬೋದು. ಹಿಂಗೆ ನೀವು ಅವ್ರನ್ನ ಕೇಳಿ ನೋಡಿ, ಅವ್ರು ಮಾತಾಡೋದದೆ. ಇನ್ನೂ ಕೆಲವ್ರು ಇರ್ತಾರೆ ನಿಮ್ ಪಕ್ಕದಲ್ಲಿ, ನಮ್ ಗುರೂಜಿ ನಮ್ಮ ಅಣ್ಣಯ್ಯ. ಅದು ನೋಡೋ ದೃಷ್ಟಿ. ಕುಡುಕನಿಗೆ ಬರೀ ಕುಡುತವೇ ಕಾಣಿಸುತ್ತೆ, ಜೂಜುಕೋರನಿಗೆ ಜೂಜು ಬುದ್ಧಿಯೇ, ಮೋಸಗಾರನಿಗೆ ಮೋಸದ ಬುದ್ಧಿಯೇ, ದುಷ್ಟನಿಗೆ ಸದಾ ದುಷ್ಟ ಬುದ್ಧಿ. ದುರ್ಯೋಧನಿಗೆ ಏನ್ ಗೊತ್ತಾ, ಕೃಷ್ಣ ಸ್ತ್ರೀಲೋಲ, ಜೂಜುಕೋರ, ಸರಿ ಎಣ್ಣೆ ಹೊಡಿತಾನೆ. ಹೀಗೆ ಅವನು ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡಿರ್ತಾನೆ. ಶ್ರೀಕೃಷ್ಣ ಸಂಧಾನಕ್ಕೆ ಹೋದಾಗ ಏನಂದ್ರೆ ಕೃಷ್ಣನ ಬಗ್ಗೆ ಅವನ ನೋಟ ಆ ರೀತಿ, ಅವನ ಆಲೋಚನೆ ಆ ರೀತಿ. ನಿಮ್ ಸುತ್ತಮುತ್ತ ಈ ತರದ ವ್ಯಕ್ತಿಗಳಿರ್ತಾರೆ. ನೀವು ಎಷ್ಟೇ ಬದಲಾಯಿಸ್ಲಿಕ್ಕೆ ಟ್ರೈ ಮಾಡಿ, ಅವರು ಹುಡುಕುವುದು ನಮ್ಮ ನೆಗೆಟಿವ್ಗಳನ್ನೇ. ಯಾವ ವ್ಯಕ್ತಿಗಳಲ್ಲಿ ನೆಗೆಟಿವ್ ಇಲ್ಲ ಮಕ್ಕಳೇ ಹೇಳಿ? ಬಟ್ ನಿಶಕ್ತಿ ಹುಡುಕೋದಕ್ಕಿಂತ ಶಕ್ತಿ ಹುಡುಕ್ಬೇಕು. ಅದು ಧರ್ಮರಾಯರ ಬುದ್ಧಿ. ನನ್ನ ಪರಂಧಾಮ ಬರ್ತಿದ್ದಾನೆ, ಈ ತರ ರೆಡಿ ಮಾಡಿ, ಪಾದ ಪೂಜೆಗೆ ರೆಡಿ ಮಾಡಿ, 1 2 ಕೇಳ್ಕೊಳ್ಳೋಣ. ಆ ಮಹಾಶಕ್ತಿ ಬೇಸರ ಆಗಬಾರದು, ಅದಕ್ಕೆ ಇಲ್ಲಿ ವ್ಯವಸ್ಥೆ ಮಾಡೋಣ. ಯಾರಿಷ್ಟ, ಎಲ್ಲಿಷ್ಟ. ಮೊದಲು ಕುಂತಿ ಮಾತೆಯನ್ನೇ ಕರ್ಕೊಂಡು ಬಂದು, ದ್ರೌಪದಿ ದೇವಿಯನ್ನೇ ಕರ್ಕೊಂಡು ಬಂದು ನಿಲ್ಸಿ ಬರಮಾಡ್ಕೊಳ್ಳೋದು. ಇನ್ಯಾರ್ಯಾರೋ ಸ್ತ್ರೀಗಳನ್ನಲ್ಲ. ದುರ್ಯೋಧನ ಏನ್ ಮಾಡಿರ್ತಾನ ಗೊತ್ತಾ, ಬರೀ ಅಂದಗಾತಿಯರು, ಬೇರೆ ರೀತಿಯ ಸ್ತ್ರೀಯರು, ವಶೀಕರಣ ಮಾಡುವ ಸ್ತ್ರೀಯರು, ಅಂದಚಂದ ತೋರಿಸಿ ತಮ್ಮ ಸಂಮೋಹನಕ್ಕೆ ಒಳಪಡಿಸ್ತಕ್ಕಂಥ ಸ್ತ್ರೀಯರು, ನಶೆ ಪದಾರ್ಥಗಳನ್ನ ಕೊಡಿಸ್ತಕ್ಕಂಥ ವ್ಯಕ್ತಿಗಳು. ಆ ನಶೆ ಕುಡಿದ್ರೆ ಎಲ್ಲೋ ಮತ್ತಲ್ಲಿ ತೆಲ್ಬೇಕು, ಎಲ್ಲ ಸರೆಂಡರ್ ಆಗ್ಬಿಡ್ಬೇಕು, ಎಲ್ಲ ನೀನೇ ಅಂತ. ಆ ತರದ್ದು ಮಾಟ, ಮಂತ್ರ, ತಂತ್ರ, ಅಘೋರ, ಈ ತರದ ವ್ಯಕ್ತಿಗಳು ಬೇರೆ. ಕೃಷ್ಣ ಅದಕ್ಕೂ ಅಂಕೆಗೆ ಸಿಗ್ಲಿಲ್ಲ ಅಂದ್ರೆ ಈ ತರ ಏನಾದ್ರು ಮಾಡಿ ಕೃಷ್ಣನ್ ಬುಟ್ಟಿಗೆ ಹಾಕೋಬೇಕು. ಜೀವನಕ್ಕೆ ಈ ಬುದ್ಧಿ. ನಿಮ್ ಸುತ್ತಮುತ್ತ ಈ ತರದ ವ್ಯಕ್ತಿಗಳಿರ್ತಾರೆ ನೋಡಿ. ಕೃಷ್ಣ ರಹಸ್ಯ. ಕೃಷ್ಣ ಏನಕ್ಕೆ ಇದನ್ನ ತೋರಿಸ್ಕೊಟ್ಟ ಗೊತ್ತಾ? ಬರುವ ಕಲಿಗಾಲ ಈ ರೀತಿ ಇರುತ್ತೆ. ನಿಮ್ಮನ್ನ ಈ ರೀತಿ ಕೆಲವರು ಹೆಂಡದ ಮುಖೇನ, ಹೆಣ್ಣಿನ ಮುಖೇನ, ಬೇರೆ ಬೇರೆ ರೀತಿ ಇವತ್ತು ಬರ್ತಿರೋ ಸ್ಕ್ಯಾಂಡಲ್ಗಳು. ಇನ್ನೊಂದು ನೋಡಿ, ಮೊನ್ನೆ ಮಲಯಾಳಿ ಚಿತ್ರರಂಗದ ಬಗ್ಗೆ ಒಂದು ಬಹುದೊಡ್ಡದಾಗಿ ಬಂದಿದೆ ಆ ಕಮಿಟಿ. ಅಲ್ಲಿ ಮಾತ್ರನೇನಾ ಇದೆ ಅಂತ ಅನ್ಕೊಂಡಿದ್ದೀರಿ? ಹೌಯು ರಾಮಚಂದ್ರ. ತುಂಬಾ ಜನ ಕಲಾವಿದರಾಗ್ಬೇಕು ಅಂತ ಬರೋರು ನಾನು ಹೇಳ್ತೇನೆ, ಈ ಮಡಿ ಬಿಟ್ಟು ನೀನು ನಟಿಸ್ಲಿಕ್ಕೆ ಸಿದ್ಧ ಐತಿ ಅಂದ್ರೆ ಹೋಗಮ್ಮ ಅಂತ ಹೇಳ್ಬಿಟ್ಟಿದ್ದಾನೆ ಎಷ್ಟೋ ಜನರಿಗೆ.
ಬೇಕೇನೋ ಇದು ಯಾವುದೋ ಮಾಯೆ. ಕಲ್ಪನಾ ಹೆಸರು ಯಾರಿಗಾದ್ರೂ ನೆನಪಿದೆಯಾ? ಜಯಂತಿ ನೆನಪಿದೆಯಾ? ಮಂಜುಳಾ ನೆನಪಿದೆಯಾ? ಆರತಿ ನೆನಪಿದೆಯಾ? ಪಂಡ್ರಿಬಾಯಿ ನೆನಪಿದೆಯಾ? ಅವ್ರಿಗೆ ಮೀರಿದ ಹೆಸರ ದಶಕಗಟ್ಟಲೆ ಆಳಿದವರು. ಅವರು 10 ವರ್ಷ 15 ವರ್ಷ ಆಳಿದವರು. 10 ಇಯರ್ಸ್ ಅವರಷ್ಟು ಹೆಸರು ಮಾಡಿದವರೆಲ್ಲ ಅವಾರ್ಡ್ ಏನದು? ಅದೊಂದು ಇತಿಹಾಸಗಳು. ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್, ಶಂಕರ್ ನಾಗ್, ಅನಂತ್ ನಾಗ್. ಇವತ್ತು ಅನಂತ್ ನಾಗ್ ಅವ್ರಿಗೆ ಏನಾದ್ರೂ ಒಂದು ಅವಾರ್ಡ್ ಕೊಟ್ಟಿದಾರ ಹೇಳ್ಬಿಡಿ ನೋಡೋಣ. ಪುಣ್ಯಾತ್ಮ ಅವ್ರು ಬಾಯ್ ಬಿಟ್ಟು ಏನೂ ಹೇಳಿಲ್ಲ ಬಿಡಿ. ಸ್ವಾಭಿಮಾನಿ ಆಯ್ತು. ಅದು ಅವತ್ತಿಗೂ ಇವತ್ತಿಗೂ ಯಾವತ್ತಿಗೂ ನಿಜವಾಗ್ಲೂ ಇವತ್ತು ನಮ್ಮ ನಡುವೆ ಓಡಾಡ್ತಿರೋ ದಂತಕತೆ ಅದು. ಅವ್ರೇನಾದ್ರೂ ಬೇರೆ ಬಾಲಿವುಡ್ ಅಲ್ಲಿ ಇದ್ದಿದ್ರೆ ಇಲ್ಲ ಹಾಲಿವುಡ್ ಅಲ್ಲಿ ಇದ್ದಿದ್ರೆ ಆಸ್ಕರ್ಗಳು ಅದೆಷ್ಟು ಕಾಲ್ ಮುರ್ಕೊಂಡು ಬಿದ್ದಿರೋದು. ಎಷ್ಟು ಅವಾರ್ಡ್ಗಳು, ಎಷ್ಟು ಅವಾರ್ಡ್ ಕೊಟ್ಟಿದ್ದಾರೆ ಕೇಳಿ. ನಾವು ಕನ್ನಡದವರಿಗೆ ಸ್ವಾಭಿಮಾನ ಬಿಟ್ಟು ಬದುಕ್ತೀವಿ. ನಾವು ನಮ್ಮವ್ರ ಬಗ್ಗೆ ಮಾತಾಡಲ್ಲ, ನಮ್ಮ ಬಗ್ಗೆನೂ ಮಾತಾಡಲ್ಲ. ಕೊಟ್ಟಷ್ಟು ಇಟ್ಟಷ್ಟು ಬಿಡು ಕೃಷ್ಣ ಅಂತ. ಯಾವ ರಂಗದಲ್ಲಿಲ್ಲ. ಮುಖ್ಯವಾಗಿ ಇದನ್ನ ಎಷ್ಟೋ ಜನಕ್ಕೆ ಹೇಳಿದ್ದೇನೆ ಬಂದಾಗ, ನೋಡು ಕಳಾ ಜಾತಿಗೆ ಬೇಕಾದ್ರೆ ಒಂದು ಭರತನಾಟ್ಯ ಪ್ರಾಕ್ಟೀಸ್ ಮಾಡ್ಬಿಡಿ. ಬೇಕಾದ್ರೆ ತುಂಬಾ ಇಷ್ಟನಾ ನೀವೇ ಒಂದು ಯೂಟ್ಯೂಬ್ ಚಾನೆಲ್ ಮಾಡ್ಬಿಟ್ಟು ಅದ್ರಲ್ಲಿ ಒಂದು ಪ್ರೋಗ್ರಾಮ್ಸ್ ಒಂದು ಸಣ್ಣದಾಗಿ ಮಾಡ್ಕೊ. ಈ ಮಾಯಾರಂಗಕ್ಕೆ ಹೋಗ್ಬೇಡಿ. ನಂಬಲ್ಲ. ಆ ರಿಪೋರ್ಟ್ ಅಲ್ಲಿ ನೋಡಿದ್ರೆ ಎದೆ ಹೊಡೆಯತಕ್ಕಂಥ ರಿಪೋರ್ಟ್ಗಳಿದ್ದಾವೆ. ಅದನ್ನ ಬೆಂಬಲಿಸಿ ತುಂಬಾ ಜನ ಮಾತಾಡ್ತಿದ್ದಾರೆ. ನಿಜ, ಇದು ಬರೀ ಒಂದು 15 ಜನ ಪ್ರಬಲ ವ್ಯಕ್ತಿಗಳ ಮುಷ್ಟಿಯಲ್ಲಿ ಅಡಗಿ ಕುಳಿತಿದೆ ಅಂತ. ಅವ್ರು ಹೇಳಿದ್ದೆ, ಅವ್ರು ಮಾಡಿದ್ದೆ, ಅಲ್ಲಿ ಮರ್ಯಾದೆಯೇ ಇಲ್ಲ ಅನ್ನತಕ್ಕಂಥ. ಎಲ್ಲ ಬರೀ ಅಲ್ಲೇ ಅಷ್ಟೇ ಅಲ್ಲ, ಎಲ್ಲಾ ಕಡೆ ಹರಡಿ ನಿಂತು ಬಿಟ್ಟಿದೆ. ಇವತ್ತು ಅದು ಕ್ಯಾಕ್ಟಸ್ ತರ ಆಗ್ಬಿಟ್ಟಿದೆ, ಹರಡು ಬಿಟ್ಟಿದೆ ಮಕ್ಕಳೇ. ನೋಡಿ, ಆ ದುರ್ಯೋಧನ ಬುದ್ಧಿ ನಾಳೆ ಈ ತರ ಬಳಸ್ಕೊಳ್ಳೋದು, ಇನ್ನೊಂದು ಮಾಯಾಜಾಲ ಎಳ್ಕೊಳ್ಳೋದು, ಹೆಂಗಾದ್ರೂ ಸರಿ ಅದನ್ನ ಬೆದರಿಸೋದು, ತಂತ್ರಗಾರಿಕೆಯೋ, ನೀನ್ ನನ್ ಮುಷ್ಟಿಲಿದ್ಯಾ ಇದು ನಡೆಯೋ ಕಲಿಗಾಲಕ್ಕೆ ಆಗಲೇ ಸೂಚಿಸ್ಕೊಟ್ಬಿಟ್ಟಿದ್ದಾನೆ. ಒಂದ್ 30-32 ವರ್ಷಗಳ ಮೊದಲೇ ತೋರಿಸ್ಕೊಟ್ಬಿಟ್ಟಿದ್ದಾನೆ ಭಗವಂತ. ಕಲಿಯುಗ ಆರಂಭದ 30-32 ವರ್ಷಗಳ ಮೊದಲೇ ಹಿಂಗ್ ನಡೆಯುತ್ತೆ ನೋಡಿ. ಈ ತರದೆಲ್ಲ ಮಾಯಾ ಜಿಂಕೆಗಳು ಮಾಡ್ತಾರೆ. ಕೃಷ್ಣ ಪರಮಾತ್ಮ ತನ್ನ ಲೀಲೆಗಳ ಮುಖಾಂತರ ಈ ತರದ ವ್ಯಕ್ತಿಗಳಿದ್ದಾರೆ, ಈ ತರದವರು ಇದ್ದಾರೆ ಅನ್ನತಕ್ಕಂಥದ್ದು. ಅಲ್ಲಿ ಹೋದಾಗ ಕೃಷ್ಣ ಯಾರ ಮನೇಲಿ ಉಳ್ಕೊಂಡಿದ್ದು ಗೊತ್ತಾ ಮಕ್ಕಳೇ? ವಿದುರನ ಮನೆಯಲ್ಲಿ, ಸಾದಾ ಸೀದಾ ವ್ಯಕ್ತಿಯ ಮನೆಯಲ್ಲಿ, ಧರ್ಮದ ಹಾದಿಯಲ್ಲಿರುವ ವ್ಯಕ್ತಿಯ ಮನೆಯಲ್ಲಿ. ಆ ವಿದುರ ಎಷ್ಟು ಆನಂದ ಪಟ್ಟು, ನನ್ನ ಮನೆಗೆ ಭಗವಂತ ಬಂದ, ನನ್ನ ಮನೆಗೆ ಕರೆಯಕ್ಕೂ ಸಂಕೋಚ ವಿದುರನಿಗೆ. ನನ್ನ ಮನೆಗೆ ಕರೀಲಿ, ಏನಿದೆ, ನಾನು ತಾನೇ ಸ್ವಯಂ ಪಾಕ ಮಾಡಿಕೊಂಡು ನಿತ್ಯ ಆ ಕೃಷ್ಣನ್ ಸೇವೆ, ಭಗವಂತನ ಸೇವೆಯಲ್ಲಿ ಭೀಷ್ಮರ ಮನೆಗೆ ಹೋಗ್ಲಿಲ್ಲ. ಭೀಷ್ಮ ಪಿತಾಮಹ, ದ್ರೋಣಾಚಾರ್ಯರು, ಕೃಪಾಚಾರ್ಯರು, ದುರ್ಯೋಧನ, ಇಷ್ಟಕ್ಕೂ ಭಾವನೆಂಟ ಬೀಗ ಎಲ್ಲ ಆಗ್ಬೇಕು. ಉಳ್ಕೊಳ್ಳಿಲ್ಲ ನನ್ನ ದೊರೆ. ಬೆಳಿಗ್ಗೆ ಬಂದು ಮಾತಾಡ್ತೀನಿ, ನಾನು ಅಲ್ಲಿ ಹೋಗಿ ರಿಲ್ಯಾಕ್ಸ್ ಮಾಡ್ಕೊಂಡು ಬರ್ತೀನಿ, ರೆಸ್ಟ್ ತಗೊಂಡ್ ಬರ್ತೀನಿ ಅಂತ ವಿದುರನ್ ಮನೆಯಲ್ಲಿ. ಅಂದ್ರೆ ಎಂತ ಒಂದು ಆಸೆಗಳು ತೋರಿಸಿದ್ರು ನನ್ನ ಕೃಷ್ಣ ಅದಕ್ಕೆ ಬಾಗ್ಲಿಲ್ಲ. ಆದ್ರೆ ನಾವು ಮಾತಾಡೋದು ಸ್ತ್ರೀಲೋಲ, ಜುಜುಕೋರ, ಕುಡುಕ, ಲಂಪಟ ಅಂತೆಲ್ಲ ಮಾತಾಡ್ತಾರೆ ಮಕ್ಕಳೇ. ನನ್ನ ಭಗವಂತ ನೆನ್ಸಿದ್ರೆ ಯೋಚನೆ ಮಾಡಿ ನೋಡಿ, ಹೌದಲ್ವಾ? ಅದು ಬಿಡಿ, ಇನ್ನೊಂದಿದೆ, ದೂತನ ಕತೆ ಇದಾಯ್ತಲ್ಲ. ಸಾರಥಿ ಸುಮ್ಮನೆ ಅನ್ಕೊಂಡಿದ್ದೀರ ಅವ್ನ್ ಡ್ರೈವರ್ ಕೆಲ್ಸ? ಎಷ್ಟು ಮೈಮೇಲೆ ಪ್ರಜ್ಞೆ ಇರ್ಬೇಕು ಗೊತ್ತಾ, ಎಷ್ಟು ಬೈಗುಳ ತಗೋಬೇಕು ಗೊತ್ತಾ. ಕೆಲವೊಂದ್ ಸಮಯ ನಮ್ಗೆ ಸಿಟ್ಟು ಬಂದ್ರೆ ಡ್ರೈವರ್ ನೋಡದೆ ಬಿಟ್ಟಿರ್ತೀವಿ. ಎಲ್ಲೋ ನೋಡ್ಕೊಂಡು ಓಡಿಸ್ತಿದ್ದಿ, ಹಂಗೆಲ್ಲ ಏನೋ ಮಾಡ್ತಿದ್ದಿ ಅಂತ. ನಾನ್ ಅನ್ಬಿಟ್ಟಿದ್ದೆ ನಮ್ಮ ಮಕ್ಳೇ, ನಾನ್ ನಿಮ್ಮ ಹತ್ರ ಸುಳ್ಳು ಹೇಳಲ್ಲ. ಏನ್ ಮಾಡ್ತಿದ್ದೀಯೋ ಮಂಜು, ನನ್ನ ನಡು ರೋಡಲ್ಲಿ ನಿಲ್ಸ್ಬಿಟ್ಟಿದ್ದೀಯ ನೀನ್. ನೋಡು, ಎಲ್ಲೋ ಬರ್ಬೇಕು ಕಾರ್ಯಕ್ರಮ, ಪೆಟ್ರೋಲ್ ನೋಡ್ಕೊಂಡಿಲ್ಲ, ಆಯಿಲ್ ನೋಡ್ಕೊಂಡಿಲ್ಲ, ಇಂಜನ್ ನೋಡ್ಕೊಂಡಿಲ್ಲ, ಟೈರ್ ಟ್ಯೂಬ್ ಇದೊಂದು ಮಾಡಿಟ್ಕೊಂಡಿಲ್ಲ, ಏನ್ ಮಾಡಿಟ್ಟಿದೀಯ ನೋಡು ಅಂತ. ಹೌದು ಮಕ್ಳೇ, ಆಗಿದ್ದುಂಟು. ಅಪ್ಪ ಮಕ್ಕಳು ಅವರು. ಆಮೇಲೆ ಹಿಂಗ್ ಅಂದಿದ್ದೇನೆ, ಕ್ಷಮಿಸ್ಬಿಡಪ್ಪ. ಅವ್ನಿಗೆ ಗೊತ್ತು, ನನ್ನ ಸ್ಟಾಫ್ಗೆಲ್ಲ ಗೊತ್ತು, ನನ್ಗೆ ಸ್ವಲ್ಪ ಕೋಪ ಓದ್ರು ಬಿಡ್ತಾನೆ, ಹೊಟ್ಟೆಗೆ ಹಾಕೋಬೇಡಿ, ಆ ನಿಮಿಷಕ್ಕಷ್ಟೇ ಅಂತ. ಈಗ ತುಂಬಾ ತಂಪಾಗ್ಬಿಟ್ಟಿದ್ದಾನೆ ಬಿಡಿ. ಕಲ್ಸಿರೋ ಪಾಠ ಮಾತಾಡೋಲ್ಲ. ಏನಾದ್ರೂ ಜಗಳ ಇದ್ರೆ ನನ್ನ ಮೇಲೆ ಮಾಡಿ ಅಂತಾಳೆ ನನ್ನ ಧರ್ಮಪತ್ನಿ. ನನ್ನ ಹತ್ರ ಬನ್ನಿ, ಅಲ್ಲಿ ಏನೇನೋ ಮಾತಾಡ್ಬೇಡಿ, ಎಲ್ಲ ಲಾಟಪಟ ನಿಮ್ ಬಾಯಿ ಬೀಗ ಹಾಕೊಳ್ಳಿ ನೀವು ಸ್ವಲ್ಪ ಅಂತ. ಸತ್ತಿವೆ. ಧರ್ಮರಾಯಿ ನನ್ನ ಪುಣ್ಯ.
ಅಂತ ಕೃಷ್ಣ 18 ದಿನವೂ ಸಾರಥಿಯಾಗಿ ಒಬ್ಬ ಬಿಲ್ವಿದ್ಯೆ ಅರ್ಜುನ ನಿಂತು ಯುದ್ಧ ಮಾಡ್ಬೇಕಾದ್ರೆ ಬಾಣಗಳು ಬಿಡ್ತಿರ್ಬೇಕಾದ್ರೆ ಮಕ್ಕಳೇ ನೀವು ನಂಬ್ತೀರಾ? ಹೇಗೆ ಹೇಳೋದು ಸಾರಥಿಗೆ, ಲೆಫ್ಟ್ ತಗೋ, ರೈಟ್ ತಗೋ, ಅವೆಲ್ಲ ಇಲ್ಲ ಟೈಮು, ಅವೆಲ್ಲ ಇಲ್ಲ. ಎರಡೂ ಕಾಲುಗಳು ಸಾರಥಿಯ ಬೆನ್ನಿಗೆ ತಾಕ್ತಾ ಇತ್ತು. ಎಡಗೈಯಲ್ಲಿ ಈಗ ನಾವು ನೋಡಿ ಕ್ಲಚ್ ಹಿಂಗೆ ಲೆಫ್ಟ್ ರೈಟ್ ಹಿಂಗ್ ಜಂಪ್ ಮಾಡ್ತಿರ್ತೀವಿ, ಬ್ರೇಕು ಕ್ಲಚ್ಚು ಸ್ಪೀಡು ಇದೆಲ್ಲ ಕರೆಕ್ಟ್ ಅಲ್ವಾ? ಮ್ಯಾನ್ಯಲ್ ಗಾಡಿ ಡ್ರೈವ್ ಮಾಡಿರೋರ್ನ ಕೇಳಿ ನೋಡಿ, ಎರಡೂ ಕಾಲು ಬಳಸ್ತೇವೆ. ಒಂದ್ ಕಡೆ ಕ್ಲಚ್ಚು ಲೆಫ್ಟ್ ಅಲ್ಲಿ, ಈ ಕಡೆ ಬ್ರೇಕು, ಈ ಕಡೆ ಆಕ್ಸಿಲೇಟರ್, ಹೌದಲ್ವಾ? ಇಲ್ಲಿ ಬಾಣ ಬಿಡ್ತಿರ್ಬೇಕಾದ್ರೆ ಎಲ್ಲಿ? ಕಾಲಲ್ಲೇ ಮಕ್ಕಳೇ. ಅರ್ಜುನ ಕೃಷ್ಣನಿಗೆ ಎಡಗಡೆ ತಿರುಗಿಸು ಅಂತ ಕಾಲಲ್ಲಿ ಹಿಂಗಂದ್ರೆ ತಿರುಗಿಸು, ಕೃಷ್ಣ ಬಲಗಾಲಲ್ಲಿ ಹಿಂಗಂದ್ರೆ ಇಲ್ಲಿ ಕಾಲಿನಲ್ಲಿ 18 ದಿನ ನೆನಪಿಟ್ಟುಕೊಳ್ಳಿ. ಭಕ್ತನಿಗೋಸ್ಕರ, ಧರ್ಮಕ್ಕೋಸ್ಕರ, ಸತ್ಯಕ್ಕೋಸ್ಕರ, ನ್ಯಾಯಕ್ಕೋಸ್ಕರ ಇಡೀ ಭೂಮಂಡಲಕ್ಕೆ ತೋರಿಸ್ಲಿಕ್ಕೆ ಒಬ್ಬ ಏಕಶ್ಚಿತ್ ವ್ಯಕ್ತಿ, ಸಾಮಾನ್ಯ ಭಕ್ತನಿಗೋಸ್ಕರ ಧರ್ಮೋ ಧರ್ಮ ರಕ್ಷಿತ, ಧರ್ಮಕ್ಕೋಸ್ಕರ ನಾನಿದ್ದೇನೆ, ಏನ್ ಬೇಕಾದ್ರೂ ಮಾಡ್ತೇನೆ, ಎಲ್ಲಿಗೆ ಬೇಕಾದ್ರೂ ಕೆಳಜಾರುತ್ತೇನೆ ಅಂತ ಅಲ್ಲಿ ಕುಳಿತು ನನ್ನ ಪರಮಾತ್ಮ ಸ್ವಾಮಿ, ನನ್ನ ಪರಮಾತ್ಮ, ನನ್ನ ಕೃಷ್ಣ ಕಾಲಲ್ಲಿ ಒದಿಸ್ಕೊಂಡು ರಥ ಹೆಂಗ್ ಓಡಿಸ್ತಿತ್ತು. ಹಿಂಗ್ ತಿರ್ಕೊಂಡು ಯಾವ ಕಡೆ ತಿರುಗಿಸ್ಬೇಕು? ಆಕ್ಸಿಡೆಂಟೆ. ರೈಟಿಗೆ ತಿರುಗಿಸ್ಬೇಕಾ? ಆಕ್ಸಿಡೆಂಟೆ. ಅಷ್ಟ್ರಲ್ಲಿ ಬಾಣಗಳು ಬಂದು ಹೊಡಿತಾವ. ಫಸ್ಟ್ ಯಾರನ್ನ ಗೊತ್ತಾ ಹೊಡಿಯೋದು? ಯುದ್ಧರಂಗದಲ್ಲಿ ಒಳ್ಳೆ ಸಾರಥಿ ಇದ್ರೆ ಅವನು ನುಗ್ಸಿ ಶಾರ್ಟ್ ಕೊಟ್ಟಲ್ಲಿ ಫಸ್ಟ್ ಡ್ರೈವರ್ ನೆಡೋ ಅಂತಾನೆ. ನೀವು ತುಂಬಾ ಆಕ್ಷನ್ ಮೂವೀಸ್ ನೋಡಿರ್ತೀರಲ್ವಾ, ತುಂಬಾ ಎಕ್ಸ್ಪರ್ಟ್ ಇರೋ ಡ್ರೈವರ್ಗೆ ಫಸ್ಟ್ ಹೊಡಿದ್ರು, ಡ್ರೈವರ್ ನೆತ್ತು ಬಿಡ್ತಾರೆ. ಕಾರ್ ಆಕ್ಸಿಡೆಂಟ್, ಆಮೇಲೆ ಬಾಸ್ ನೋಡಿತಾರೆ. ಎಷ್ಟು ಬಾಣಗಳೇಟು ತಿಂದಿರಲ್ಲ ನನ್ನ ಸ್ವಾಮಿ, ಎಷ್ಟು ಬಾಣಗಳು. ಭೀಷ್ಮರ್ ಇರ್ಬೋದು, ಕರ್ಣ ಇರ್ಬೋದು, ಬಿಡ್ತಾರ ಮಕ್ಕಳೇ. ಯೋಚನೆ ಮಾಡಿ ನೋಡಿ. ಅದು ಬಿಡಿ, ನಿತ್ಯ ಕುದುರೆಗಳ ಲದ್ದಿ ತೆಗೆದು ತೊಳಿತಿದ್ದೆ. ಯಾಕಂದ್ರೆ ಸಾರಥಿ ಬೆಳಗ್ಗೆಗೆ ಏನೇನ್ ಬೇಕು, ಅಸ್ತ್ರಗಳು, ಶಸ್ತ್ರಗಳು, ಬಾಣಗಳು, ಇನ್ನೊಂದು ಆ ಒಂದು ಈಟಿಗಳು ಎಷ್ಟು ತುಂಬಿಸ್ಬೇಕು ರಥದಲ್ಲಿ. ಕರೆಕ್ಟ್ ಆಗಿದೆಯಾ ಚಕ್ರಗಳು? ಓಡೋವಾಗ ಸಿಕ್ಕಾಕೋಬಿಟ್ರೆ ಆ ರಕ್ತ, ಈ ರಕ್ತ, ಆ ಮಾಂಸಗಳು, ಮನುಷ್ಯರದ್ದು ಏನೇನೋ ಸಿಕ್ಕಾಕೊಂಡಿರುತ್ತೆ, ಗುರಾಣಿಗಳಂತೆ ಏನೇನೋ ಅದನ್ನೆಲ್ಲ ತೆಗೆಸಿ ಸಂಜೆ ಬಂದಿದ ತಕ್ಷಣ ಆ ಕುದುರೆಗಳನ್ನ ಕಚ್ಚಿ ತೊಳೆದು ರಥನೆಲ್ಲ ಕ್ಲೀನ್ ಮಾಡಿ, ಮತ್ ಮಾರನೇ ದಿನ ಒಬ್ಬ ಡ್ರೈವರು ಮಾರನೇ ದಿನ ಬಾಸ್ ಹತ್ತಬೇಕಾದ್ರೆ ಗಲೀಜಿರೋ ರಥನ ಹತ್ತಿತೀವ ನಾವು, ಕಾರ್ ಹತ್ತಿತೀವ? ಯೋಚನೆ ಮಾಡಿ ಮಕ್ಳೇ. ನನ್ನ ಭಗವಂತ ಏನೆಲ್ಲ ಮಾಡಿಲ್ಲ ಧರ್ಮಕ್ಕೋಸ್ಕರ. ಯಾವ ದೇವರಾದರೂ, ಯಾವ ದೇಶದ ದೇವರಾದ್ರೂ ಈ ತರ ಮಾಡಿದಾರ? ತೋರಿಸಿ ಮಕ್ಕಳೇ. ನನ್ನ ಪರಮಾತ್ಮ, ನನ್ನ ಕೃಷ್ಣ ಮಾಡ್ದ. ಕೃಷ್ಣರ ಬಗ್ಗೆ ತಿಳ್ಕೊಳ್ಳದೆ ಇವತ್ತು ಮಾತಾಡ್ತಾರೆ ಮಕ್ಕಳೇ, ಮಾತಾಡ್ತಾರೆ. ಏನ್ ಮಾಡ್ತೀರಿ ಮಕ್ಕಳೇ? ನಾಲಿಗೆ, ಆಚಾರವಿಲ್ಲದ ನಾಲಿಗೆ, ಮೂಳೆ ಇಲ್ಲದ ನಾಲಿಗೆ. ಇವತ್ತು ನಮ್ಮ ಧರ್ಮದಲ್ಲೇ ಹುಟ್ಟಿ, ನಮ್ಮ ಧರ್ಮದಲ್ಲೇ ಬೆಳೆದು, ನಮ್ಮ ಧರ್ಮದ ನೋಡಿ ಅಂತ ಒಂದು ಇತ್ತೊಂದು ಎದ್ದೋಗ್ಬಿಡ್ಬೇಕಿತ್ತು. ಪರದೇಶಕ್ಕೆ ಹೋಗಿ ಮಾತಾಡಿ ನೋಡೋಣ, ಅಲ್ಲಿದ್ ಮಾತಾಡಿ ನೀವು, ಅಲ್ಲಿಂದ ತಿಳ್ಕೊಂಡು ಮಾತಾಡಿ ನೀವು ನೋಡೋಣ. ನೀವು ವಾಪಸ್ ಬಂದ್ಬಿಡ್ತೀರ. ಒಂದು ಬೆರಳು ವಾಪಸ್ ತಗೊಂಡ್ಬರ್ತೀರ ನೋಡೋಣ. ಬೆರಳು ಹೆಬ್ಬೆಟ್ಟು. ನಮ್ಮ ದೇವರ ಬಗ್ಗೆ ನಮ್ಮ ನೆಲದಲ್ಲೇ ಹುಟ್ಟಿ, ನಮ್ಮ ನೆಲದಲ್ಲಿ ಅನ್ನ ತಿಂದು ಬೆಳೆದು, ನಮ್ಮ ಕೃಷ್ಣ ಆತರ ಮಾಡಿದಾನೆ ಮಕ್ಕಳೇ. ಒಂದೊಂದು ದೇವರದ್ದು ಈ ತರ ತೆಗೆದು ಹೇಳ್ಬಿಟ್ರೆ ಯಾಕೆ ನಾವು ನಮ್ಮ ದೇವರನ್ನ ಅಷ್ಟು ಹುಚ್ಚು ಪ್ರೀತಿಯಿಂದ ಕೃಷ್ಣ, ರಾಮ, ನರಸಿಂಹ, ಶಿವ ಅಂತೆಲ್ಲ ಪ್ರಾರ್ಥನೆ ಮಾಡೋದು ಯಾಕೆ ಗೊತ್ತರ ಮಕ್ಕಳೇ? ನಮ್ಮ ದೇವರುಗಳ ರೂಪದಲ್ಲಿ ಆ ಭಗವತ್ ಶಕ್ತಿ, ಭಗವತಿ ಪ್ರಕೃತಿ ಶಕ್ತಿ ಬಂದು ಇಷ್ಟು ಸೇವೆಗಳು ಮಾಡಿದೆ. ರಾಮನನ್ನ ತಗೊಂಡ್ರೆ ಅದೊಂದು ಯುಗ ಇತಿಹಾಸ, ನರಸಿಂಹರನ್ನ ತಗೊಂಡ್ರೆ ಅದೊಂದು ಇತಿಹಾಸ, ಶಿವಯ್ಯನ ನೆನೆಸ್ಕೊಳ್ಳೋದು ಇನ್ನೊಂದು ಇತಿಹಾಸ ಮಕ್ಕಳೇ. ನನ್ನ ಅಮ್ಮನ ನೆನೆಸ್ಕೊಳ್ಳೋದು ಇನ್ನೊಂದು ಇತಿಹಾಸ, ಹನುಮರನ್ನ ನೆನೆಸ್ಕೊಳ್ಳೋದು ಇನ್ನೊಂದು ಇತಿಹಾಸ. ಬರೀ ಕೃಷ್ಣರದ್ದು ನನಗೆ ತಿಳ್ಕೊಂಡಿರೋ ಅಲ್ಪ ಜ್ಞಾನಿ, ಗುರು ಮುಖೇನ, ಜ್ಞಾನಿಗಳ ಮುಖೇನ ತಿಳ್ಕೊಂಡಿರೋದು ನಿಮ್ ಮುಂದ್ಗಡೆ ಹೇಳ್ತಿದ್ದೇನೆ. ಈ ಕೃಷ್ಣ ಜನ್ಮಾಷ್ಟಮಿಯ ರಹಸ್ಯಗಳು ಅಂತ. ಅದರಿಂದ ಇನ್ನು ಮೇಲೆ ಭಗವಂತನ ಯಾಕೆ ನೆನೆಸ್ಕೋಬೇಕು ಅಂದ್ರೆ, ನಮ್ಗೇನೋ ಒಂಚೂರು ಕಷ್ಟ, ಯಾರೋ ಕಾಲಲ್ಲಿ ಟಚ್ ಮಾಡಿದ ತಕ್ಷಣ ಯಾವ್ದೋ ಒಂದು ಪ್ರಲೋಭನೆಗೆ ಧುಮುಕ್ ಬಿಡೋದು. ನಮ್ ಭಾವ ಕಣೋ, ನಮ್ ಬೀಗ ಕಣೋ, ಧುಮ್ಕೋ ಕುತ್ತಿಗೆ ಎಲ್ಲ ಸಿಕ್ಕಾಕ್ಸ್ಕೊಂಡು ಓಡ್ಬಿಡೋದು. ನನ್ನ ಕೃಷ್ಣ ಬೀಳ್ಲಿಲ್ಲ, ಸಿಗಾಕೋತಿರ್ಲಿಲ್ಲ.
ನನ್ನ ಕೃಷ್ಣ ಆಲೋಚನೆ ಮಾಡಿ ಹೆಜ್ಜೆ ಇಡ್ತಿದ್ದ, ಪ್ರತಿಯೊಂದನ್ನು ಆಲೋಚಿಸಿ ಬಲವಂತನ ಕೈಯಲ್ಲಿ ಓಡಿಸ್ತಿದ್ದ. ತನ್ನ ಹೆಸರಿಗೆ ಯಾವುದನ್ನು ತಗೊಳ್ಳಿಲ್ಲ. ಆ ರಾಜ್ಯವನ್ನಾಗ್ಲಿ, ಆ ಪಾಂಡವರು ಅಷ್ಟು ಗೆದ್ದ ಮೇಲೆ ಆ ರಾಜ್ಯ ಮಕ್ಕಳೇ ಏನಾದ್ರೂ ಒಂದು ನೂಲಿನಷ್ಟು ಸೀದಾ ಅವ್ರಿಗೆ ಒಪ್ಪಿಸ್ಬಿಟ್ಟು ಹಾಗೇ ದ್ವಾರಕೆಗೆ ಹೋದ ನನ್ನ ಕೃಷ್ಣಯ್ಯ ಮಕ್ಕಳೇ. ನನ್ನ ಕೃಷ್ಣಯ್ಯ ಎಲ್ಲ ಅಷ್ಟು ಮೈಸೂರು ಕಾಯ್ತಿದ್ರು, ಏನೋ ತಗೊಂಡ್ಬರ್ತಾರೆ ಅಂತ. ಏನೂ ಇಲ್ಲ, ಬರಿಗೆಯಲ್ಲಿ ರುಕ್ಮಿಣಮ್ಮನಿಗೆ ಮಾತ್ರ ಗೊತ್ತಿತ್ತಂತೆ. ಎಷ್ಟಾದರೂ ಮೊದಲನೇ ಹೊಳೆ ಅಲ್ವಾ ತಾಯಿ. ಮೊದಲು ಇಷ್ಟಪಟ್ಟು ಮೊದಲ ಪ್ರೇಮ ಕಥೆ, ಮೊದಲ ಪ್ರೇಮ ಕಾವ್ಯ, ಮೊದಲ ಪ್ರೇಮ ಪತ್ರ ಬರೆದು ಕೃಷ್ಣನನ್ನ ಮೆಚ್ಚಿಸಿ ಒಪ್ಪಿಸಿ ಮದುವೆ ಆದ ತಾಯಿ ಅಲ್ವಾ. ಮನೆತನ, ಕುಟುಂಬ, ಒಡ ಹುಟ್ಟುದು ಎಲ್ಲಾ ತ್ಯಜಿಸಿ ತನ್ನ ರಾಜಪಟ್ಟವನ್ನೇ ರಾಜಕುಮಾರಿ ಯಾಕೆ ಅಬ್ಬಾ ಅಂತ ಜಗನ್ಮಾತೆಗೆ ಗೊತ್ತಿಲ್ವಾ, ಸೀದಾ ಕರ್ಕೊಂಡು ಹೋಗ್ತಾರೆ. ನೀವು ಬಂದ್ರಲ್ಲ ಸಾಕು ಅಂತ. ಎಲ್ರು ಏನ್ ತಂದ್ರು ಅಂತ ಹುಡುಕ್ತಿದ್ರೆ ನನ್ನ ತಾಯಿ ಜಗನ್ಮಾತೆ ನನ್ನ ಗಂಡ ಬಂದ್ರೆ ಸಾಕು ಅಂತ ಹೇಳ್ಕೊಂಡು ಹೋಗ್ಲಂತೆ. ಈ ಜೀವ ಬಂತಲ್ಲ ವಾಪಸ್ಸು ಅಂತ. ಅದರಲ್ಲೂ ಅರ್ಥ ಮಾಡ್ಕೊಳ್ಳಿ, ನಿಜವಾದ ಸತಿಮಣಿ ನನ್ನ ಜೀವ ಬಂದ್ರೆ ಸಾಕು ಅಂತ ಕಾಯ್ತಿರ್ತ. ಆ ದುಡ್ಡು ತನ್ನ, ಈ ಪದವಿ ತನ್ನ, ಇನ್ನೊಂದು ತನ್ನ ಅನ್ನೋದು ನೋಡೋದಿಲ್ಲ. ಅದಕ್ಕೆ ಹೇಳೋದು, ಕೃಷ್ಣರ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಇದೆ, ಅದ್ರಲ್ಲಿ ಇಳಿಬೇಕು. ಆ ಕೃಷ್ಣಾಮೃತ ಅನ್ನೋದು ಅದೇ ಅಮೃತ. ಅದು ಅದ್ರಲ್ಲಿ ಇಳಿದಾಗಲೇ ಗೊತ್ತಾಗೋದು, ಅದ್ರಲ್ಲಿ ಈಜಿದಾಗಲೇ ಗೊತ್ತಾಗೋದು. ಮಕ್ಕಳು ಮಾಡ್ಕೋತೀರಿ ಅಂತ ಅನ್ಕೋತೇನೆ. ಕೃಷ್ಣ ಜನ್ಮಾಷ್ಟಮಿಗೆ ನನ್ನ ಈ ಸಂಚಿಕೆ ಇಷ್ಟ ಆಗಿದ್ರೆ ದಯಮಾಡಿ ಶೇರ್ ಮಾಡ್ಕೊಳ್ಳಿ. ನನ್ನ ಕೃಷ್ಣ, ನಿಮ್ಮ ಕೃಷ್ಣ, ನಮ್ಮೆಲ್ಲರ ಕೃಷ್ಣ, ಜಗತ್ ಕೃಷ್ಣ. ಕೃಷ್ಣಂ ಬಂದೆ ಜಗದ್ಗುರು. ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಚಂದ್ರ ಕೃತಿಕಾ ನಕ್ಷತ್ರ, ಸೂರ್ಯ ನಕ್ಷತ್ರ, ಸೂರ್ಯ ಕೇತು ನಕ್ಷತ್ರ, ಜಾಗ್ರತೆ, ಮೇಷರಾಶಿ. ಏನೋ ಒಂದು ಪದವಿಯಿದ್ದು ಅನುಭವಿಸದ ಹಾಗೆ, ಏನೋ ಹೆಸರಿದ್ದು ಅನುಭವಿಸದ ಹಾಗೆ ಇದೇ ಅನುಭವಿಸಕ್ಕಾಗಲ್ಲ. ಕೃಷ್ಣನ ತರ ಏನೋ ಒಂದು ಅಳಕು ಭಾವ, ಹೇಳ್ಕೊಳಕ್ ಮಾತ್ರ ಕಟ್ಟಪ್ಪ ಅಂತ. ಕಟ್ಟಪ್ಪನ ಕೈಯಲ್ಲಿ ಏನೂ ಇರ್ಲಿಲ್ಲಪ್ಪ, ಕೆಟ್ಟಪ್ಪ ಅಂತ. ಆ ರೀತಿಯ ಭಾವ ಇರುತ್ತೆ. ಜಾಗ್ರತೆ. ನಿಮ್ಮವರೇ, ನಿಮ್ಮ ಮನೆಯವರೇ, ನಿಮ್ಮ ಕುಟುಂಬದವರೇ, ನಿಮ್ಮ ಹತ್ತಿರದವರಿಂದಲೇ ನೋವು ತಿನ್ನತಕ್ಕಂಥದ್ದುಂಟು. ಕೃಷ್ಣರ ಆಲಯಕ್ಕೆ ಹೋಗಿ. ಕೃಷ್ಣರು ನೋಡದಷ್ಟು ನೋವಾ ತನ್ನವರಿಂದ ಯೋಚನೆ ಮಾಡಿ ನೋಡಿ, ಹೌದಲ್ವಾ? ಅಷ್ಟೇ, ಸಮಾಧಾನ. ವೃಷಭ ರಾಶಿ ಸ್ವಲ್ಪ ಉಗ್ರಂ, ಕೋಪಂ, ದಗದಗ. ನೋಡಿ, ದೈವ ನಮಗೊಂದು ಕೋಪ ಜಾಸ್ತಿ ಕೊಟ್ಟಿದೆ, ಅದನ್ನ ಕೆಲವರು ಅಹಂಕಾರ ಅನ್ಕೋತಾರೆ. ಅಲ್ಲ, ಅದು ನಿಮ್ಮ ಲೋಪವೂ ಅಲ್ಲ, ದೋಷವೂ ಅಲ್ಲ, ಅದೊಂದು ಶಕ್ತಿ. ನಮಗೊಂದು ವಿಪರೀತ ಬಲ, ಕೋಪ, ಆತರ ಅದನ್ನ ಎಲ್ಲಿ ಬಿಡ್ಬೇಕು ಅಲ್ಲಿ ಬಿಡ್ಬೇಕು. ವೃತ್ತಿ ಮೇಲೆ, ಓದಿನ ಮೇಲೆ, ಸಾಧನೆಯ ಮೇಲೆ, ಕೆಲಸದ ಮೇಲೆ ವರ್ಷಗಟ್ಟಲೆ ತಪಸ್ಸಿನ ಆಗಿರ್ಬೇಕು. ತಪಸ್ಸಿನ ಆಗಿರ್ಬೇಕು. ನಿಮ್ಮ ಶಕ್ತಿಯನ್ನ, ಬಲವನ್ನ ಸರಿಯಾದ ಕಡೆ ಬಳಸ್ಕೊಳ್ಳಿ. ಸಾಮಾನ್ಯರ ಮೇಲೆ ಬಿಡಬೇಡಿ, ಗೆಲ್ತೀರಿ. ವೃಷಭ. ಮಿಥುನ ರಾಶಿ. ಸರ್ಕಾರ ಮಟ್ಟದ ಕೆಲಸ, ಕಾರ್ಯ, ಪ್ರಾಜೆಕ್ಟು, ಯಾವುದು ಅಡ್ಡದಾರಿ ಸಂಪಾದನೆ, ಅಡ್ಡದಾರಿ ಆಲೋಚನೆ, ಅಡ್ಡದಾರಿಯ ಒಂದು ಮಾರ್ಗೋಪಾಯದಲ್ಲಿ, ವಾಮ ಮಾರ್ಗದಲ್ಲಿ ಅಧಿಕಾರ ಪಡೆದಿದ್ರಿ, ಇನ್ನೊಂದೇನೋ ಯಾರದೋ ಹೊಟ್ಟೆ ಹೊಡೆದಿದ್ರಿ, ಯಾರದೋ ಬದುಕು ಕಸಿದಿದ್ರಿ. ನೋಡಿ, ಈ ತರ ಸಮಯಗಳು ಬಂದಾಗ ಕಸ್ಕೊಂಡು ಹೋಗುತ್ತೆ ಮಕ್ಕಳ. ಜಾಗ್ರತೆ. ಯಾಕೋ ಮನಸ್ಸಿಗೆ ಶಾಂತಿ, ಏನೋ ಒಂದು ಬೇಸರ, ಏನೋ ಒಂದು ಸಂಕಟ. ಸತ್ಯ ಮಾರ್ಗ ಸ್ವಲ್ಪ ಕಷ್ಟ ಮಕ್ಕಳೇ, ನೆಮ್ಮದಿಯಾಗಿರ್ತೀವಿ. ವಾಮ ಮಾರ್ಗ ಆನಂದ ಮಕ್ಕಳೇ, ಯಾವತ್ತೂ ನೆಮ್ಮದಿಯಾಗಿರೋಲ್ಲ. ಡಿಸಿಷನ್ ಇಸ್ ಯೋರ್ಸ್. ಎಚ್ಚರಿಕೆ. ಕರ್ಕಾಟಕ ರಾಶಿ ಚೆನ್ನಾಗಿದೆ. ಚಂದ್ರ ಕುಜಂಚಾರ,
ಸೂರ್ಯನ ಸಾರ ವಿಶೇಷವಾಗಿ ಸೂರ್ಯ ನಿಮ್ಮ ಧನಸ್ಥಾನದಲ್ಲಿ ಚೆನ್ನಾಗಿದ್ದಾನೆ. ಹಿರಿಯರ ಆರೋಗ್ಯ ನೋಡ್ಕೊಳ್ಳಿ. ಮನೆಯವರ ವಿಚಾರವೋ ಇಲ್ಲ ವೃತ್ತಿ ವಿಚಾರದಲ್ಲಿ ಸ್ವಲ್ಪ ಭಾರ, ಹೋರಾಟ, ಸುತ್ತಾಟ ಸಣ್ಣದಾಗ ಆಗ್ತಕ್ಕಂಥದ್ದು ಬಿಟ್ರೆ ಏಕಾದಶಿ ಸೂರ್ಯಸ್ಥಾನಂ ಕೋಟಿ ಸೂರ್ಯ ಸಮಪ್ರಭ ಪೂರ್ಣ ಗಜಕೇಸರಿ ಯೋಗ, ಗೌರವ, ಸನ್ಮಾನ, ಹೆಸರು, ನೀವೇನ್ ಕಷ್ಟಪಟ್ಟಿದ್ರು ಒಳ್ಳೆ ದಾರಿಲಿ ಎಲ್ಲವನ್ನು ಪಡೆಯತಕ್ಕಂಥ ಒಂದು ಭಾವ. ಸಿಂಹರಾಶಿ, ಚಂದ್ರ ಸೂರ್ಯನ ಸಾರದಲ್ಲಿದ್ದು ಸೂರ್ಯ ನಿಮ್ಮನೇಲೇ ಇದ್ದಾನೆ, ಬಟ್ ಕೇತು ಸಾರ ಏನೋ ಹುಳಿ. ನಿಮ್ಮನ್ನ ನಂಬ್ಕೊಂಡಿರೋರ್ಗೆಲ್ಲರಿಗೂ ಚೆನ್ನಾಗಿದೆ, ನಿಮಗೆ ಚೆನ್ನಾಗಿಲ್ಲ. ಎಲ್ಲಾರನ್ನೂ ಕರೆದು ಅಡಿಗೆ ಬಡಿಸ್ತಿದ್ದೀರಾ, ನಿಮ್ಮನ್ನ ತಿಂದ್ರ ಅಂತ ಕೇಳೋರಿರಲ್ಲ. ಎಲ್ಲಾರನ್ನೂ ಕರೆದು ನೆರಳು ಕೊಟ್ಟಿದ್ದೀರಾ, ನೀವ್ ಯಾವ ನೆರಳಲ್ಲಿದ್ದೀರಿ ಅಂತ ಯಾರು ಕೇಳೋರಿಲ್ಲ. ನೆರಳು ಕೊಡುವವರಿಗೆ ನೆರಳಿರುವುದಿಲ್ಲ, ನೆನಪಿಟ್ಟುಕೊಳ್ಳಿ ಮಕ್ಕಳೇ. ಹೌದು, ದಾಹ ನೀಗಿಸುವವನಿಗೆ ನೀರು ಕೊಡೋರು ಯಾರು ಇರಲ್ಲ. ಹಣ ಕುಡಿದ್ರ, ಹಣ ತಿಂದ್ರ, ಯಾರಾದ್ರೂ ಫಂಕ್ಷನ್ಸ್ಗೆ ಹೋಗ್ತಿರಲ್ವಾ, ಯಾರಾದ್ರೂ ಫಂಕ್ಷನ್ಸ್ಗೆ ಹೋದಾಗ ಸರ್ ನೀವು ತಿಂದ್ರ ಅಂತ ಕೇಳಿ ಅಲ್ಲೊಬ್ಬ ಓಡಾಡ್ತಿರ್ತಾನೆ, ತಂದೆ ಮಗಳ ಮದುವೆ, ಮಗನ ಮದುವೆ, ಏನೋ ಒಂದು ಯಾರಾದ್ರೂ ಕರೆದು ಅವನ್ನ ಕರ್ಕೊಂಡು ಬಂದು ಊಟ ತಿನ್ಸಿದೀರಾ? ನೀವು ಬನ್ನಿ ಫಸ್ಟ್ ತಿನ್ನಿ, ನಮ್ಮನ್ನೆಲ್ಲ ಕರೆದು ಅನ್ನ ಹಾಕಿದಿರಿ, ಇದೊಂದು ಪ್ರಸಾದ ಕೊಟ್ಟಿದಿರಿ, ಈ ಒಂದು ವಿಶೇಷ ಶಿವಪಾರ್ವತಿ ಕಲ್ಯಾಣದ ತರ ಆನಂದ ತೋರಿಸ್ತಿದ್ದೀರಿ, ಲಕ್ಷ್ಮೀನಾರಾಯಣರ ಮದುವೆ ತರ, ನೀವು ಬನ್ನಿ ಫಸ್ಟು ಅಂತ ಹೇಳಿ. ಇವತ್ ಸಿಂಹರಾಶಿ ಆ ರೀತಿಯ ಭಾವ. ನಿಮ್ಮಿಂದ ಎಲ್ಲರಿಗೆ ಯಾಕೋ ಒಂಟಿತನದ ಛಾಯೆ. ಕನ್ಯಾ ರಾಶಿ, ಸ್ವಲ್ಪ ಖರ್ಚು ವೆಚ್ಚಗಳು ಜಾಸ್ತಿ, ನೋಡ್ಕೊಂಡು ಮಕ್ಕಳು, ವಿಪರೀತ ಖರ್ಚು. ಮನೆಗೋಸ್ಕರ, ಹೆಸರಿಗೋಸ್ಕರ, ಬ್ರ್ಯಾಂಡ್ಗೋಸ್ಕರ. ನಾನು ಅದಕ್ಕೆ ಆಗಾಗ ಹೇಳ್ತೀನಿ, ತುಂಬಾ ಹೆಸರು, ತುಂಬಾ ದೊಡ್ಡ ಸ್ಥಾಯಿ, ದೊಡ್ಡ ಸಂಪತ್ತು, ದೊಡ್ಡ ಗೌರವ ಹೋಗ್ಬಾರ್ದು. ಅದನ್ನ ನಿಭಾಯಿಸ್ತಾ ಇರ್ಬೇಕು. ಅಯ್ಯಪ್ಪ ನಮ್ ಕೈಯಲ್ಲಿ ಆಗೋಲ್ಲ. ಆಗ ಏನಾಗುತ್ತೆ, ಮೋಸಗಳಿಗಿಳಿಯೋದು, ಲೂಟಿ ಮಾಡೋದು, ಈ ತರ ಯಾವ್ದಾವ್ದೋ ಜಾಗಗಳೆಲ್ಲ ಕಬಂಧ ಹಸ್ತ ಮಾಡ್ಕೊಳ್ಳೋದು. ಮೇಂಟೈನ್ ಮಾಡ್ಬೇಕಲ್ವಾ, ನಾವು ದೊಡ್ಡವ್ರು ಅನ್ನಿಸ್ಕೋಬೇಕಲ್ವಾ. ಅವನ್ ಯಾರೋ CEO ನೋಡಿ ಯಾವಾಗ್ಲೂ ಫ್ಲೈಟಲ್ಲಿ ಸುತ್ತಾಡೋದಕ್ಕೆ ಒಂದು ಫ್ಲೈಟೇ ಕೊಟ್ಬಿಟ್ಟಿದಾರಂತ. ನಾನು ಅಲ್ಲಿ ಬಂದು ಕೆಲಸ ಮಾಡಕ್ಕಾಗಲ್ಲ ಅಂತ ದಿನಾ ಫ್ಲೈಟ್ ಕೊಟ್ಬಿಟ್ಟಿದಾರಂತ, ಒಂದು ಜೆಟ್ ಪ್ಲೇನ್ ಅವನಿಗೋಸ್ಕರ ಅಂತ. 1600 ಕಿಲೋಮೀಟರ್. ಅದೇನ್ ಬಿಡಿ, 600-700 ಕಿಲೋಮೀಟರ್ ಅಂದ್ರೆ ಒಂದು 2-2.5 ಅವರಲ್ಲಿ ತಗೊಬಂದ್ಬಿಡುತ್ತೆ. ಕೆಲಸ ಮುಗಿಸ್ಕೊಂಡು ಸಂಜೆ ಹೋಗೋಕೆ ತಿರ್ಗಾ ಅವ್ನ ಮನೆಗೆ ಹೋಗ್ಬಿಡುತ್ತಂತೆ. ಅದೇ ಅಭ್ಯಾಸ ಆಗ್ಬಿಡುತ್ತೆ ಅಂದ್ರೆ ಅವನೊಂದು ಜೆಟ್ ಪ್ಲೇನ್ ಇಟ್ಕೋಬೇಕು, ಗೊತ್ತಾ? ಊರೆಲ್ಲ ಓಡಾಡ್ಲಿಕ್ಕೆ. ದೊಡ್ಡ ತಲೆನೋವುದು, ತೀರಾ ಆ ತರ ತಲೆಗತ್ತಿಸ್ಕೊಳ್ತಕ್ಕಂಥದ್ದು. ಆದ್ರೆ ಹಾಗೆ ಕನ್ಯಾ ರಾಶಿ ಎಚ್ಚರಿಕೆ, ತೀರಾ ದೊಡ್ಡದು ಬೇಡ, ಇರೋ ತಟ್ಟೆಯಲ್ಲಿ ಸಾಕು ಮಕ್ಕಳು. ತುಲಾ ರಾಶಿ ಚೆನ್ನಾಗಿದೆ, ಸರ್ಕಾರಿ ಮಟ್ಟದ ಕೆಲಸ, ಸ್ವಂತ ಕೆಲಸ, ರಿಯಲ್ ಎಸ್ಟೇಟು, ಈ ಸಿಮೆಂಟು, ಕಬ್ಬಿಣ, ಮೈನಿಂಗ್, ಬಂಗಾರ, ಬೆಳ್ಳಿ, ಆಭರಣ, ವಾಹನ, ಇದಕ್ಕೆ ಸಂಬಂಧಪಟ್ಟಂತ ಸ್ವಂತ ಕಾರ್ಯ, ಕನ್ಸಲ್ಟೆಂಟ್ ಚೆನ್ನಾಗಿದೆ ಮಕ್ಕಳು, ತೊಂದರೆ ಏನಿಲ್ಲ. ವೃಶ್ಚಿಕ ರಾಶಿ ಯುದ್ಧೋನ್ಮಾದಿ, ಎಂತ ಯುದ್ಧವಾದರೂ ಎಂತ ಕೆಲಸವಾದರೂ ಸಾಧಿಸ್ಕೊಳ್ತಕ್ಕಂಥ ಅದ್ಭುತವಾದಂತ ಒಂದು ದಿನ. ಆಕಸ್ಮಿಕ ದೂರ ಪ್ರಯಾಣ, ದೂರ ಕೆಲಸ, ದೈವ ಕಾರ್ಯಗಳಲ್ಲಿ ಪ್ರಗತಿ, ದೇವಸ್ಥಾನ ಕಟ್ಟಿಸ್ತಿದ್ದೀರಾ, ತೋಟಗಾರಿಕೆ ಮಾಡ್ತಿದ್ದೀರಾ, ಏನಾದ್ರೂ ಹೂವು, ಹಣ್ಣು, ಹೈನುಗಾರಿಕೆ, ಬಿಲ್ಡಿಂಗು, ಗೋಡೌನ್ಸು, ರೇಷನ್ ಬಿಸ್ನೆಸ್ಸು, ಪಲ್ಸರ್ಸು, ವಾಹನಗಳು, ಡ್ರೈವರು, ಕ್ಲೀನರು, ಲೋಡಿಂಗು, ಅನ್ಲೋಡಿಂಗು, ಕ್ಲೀನಿಂಗು, ಗಾಡಿಗಳ ರಿಪೇರಿ, ಸೆಕ್ಯೂರಿಟಿ ಏಜೆನ್ಸೀಸ್, ಈ ತರದ್ರಲ್ಲಿ ತೊಡಗಿಸ್ಕೊಂಡಿದ್ದೀರಾ, ಅದ್ಭುತ ಪ್ರಗತಿ. ಧನಸು ರಾಶಿ ಸ್ವಂತ ಕೆಲಸ, ಸ್ವಂತ ಬಿಸ್ನೆಸ್, ಒಂದು ಸಣ್ಣದಾಗಿ ಜ್ಯೂಸ್ ಅಂಗಡಿ, ಹಣ್ಣು ಅಂಗಡಿ, ತರಕಾರಿ ಅಂಗಡಿ, ಸೊಪ್ಪಿನ ಅಂಗಡಿ, ಈ ತರದ್ ಇಟ್ಕೊಂಡಿದ್ದೀರಾ. ಟೀಚರು, ಒಂದು ಸಣ್ಣ ಟ್ಯೂಷನ್ ನಡೆಸ್ತಿದ್ದೀರಾ, ಸ್ಪೋರ್ಟ್ಸ್ ಟ್ರೈನಿಂಗ್ ಮಾಡ್ತಿದ್ದೀರಾ, ಅಂಥದ್ರ ವಿಭಾಗಗಳಲ್ಲಿ ಓದ್ತಿದ್ದೀರಾ, ಯಶಸ್ಸು. ಮಕರ ರಾಶಿ ಸ್ವಲ್ಪ ಜಾಗ್ರತೆ, ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಟೆನ್ಷನ್, ಹಿರಿಯರ ವಿಚಾರದಲ್ಲಿ ಸ್ವಲ್ಪ ಟೆನ್ಷನ್. ಆಗಬೇಕಾದ ಕೆಲವೊಂದು ಸರ್ಕಾರಿ ಮಟ್ಟದ ಕೆಲಸ ಕಾರ್ಯಗಳಲ್ಲಿ ಒಂದು ಸಣ್ಣ ಹಿನ್ನಡೆ, ಎಳೆದಾಟ ಆಗ್ತಕ್ಕಂಥ, ಸರ್ಕಾರದಿಂದ ಪೆನಾಲ್ಟಿ, ಟ್ಯಾಕ್ಸ್ಗಳು, ಇನ್ನೊಂದು ಏನೂ ಇಲ್ಲ. ನೀವೊಂದು 15 ಲಕ್ಷದ ಕಾರನ್ನ ತಗೋತೀರಿ ಅಂತ ಅಂದ್ಕೊಳ್ಳಿ, ಪೇಪರ್ಲೆಲ್ಲ ಬರುತ್ತೆ 15 ಲಕ್ಷದ ಕಾರು ಅಂತಾರಲ್ವಾ. ಟ್ಯಾಕ್ಸ್ ಕೇಳಿ, ಇನ್ಶೂರೆನ್ಸ್ ಕೇಳಿ, ಆಮೇಲೆ ಲೋನ್ ತಗೋತಿರಲ್ಲ, ಲೋನ್ಗೆ ಎಷ್ಟು ಅಂತ ಕೇಳಿ. ಅವು ಒಂದು 10 ವರ್ಷ ಓಡಿಸ್ತೀರ, ಅದೊಂದು 12 ಕಿಲೋಮೀಟರ್ 13 ಕಿಲೋಮೀಟರ್ ಮೈಲೇಜ್ ಬರುತ್ತೆ ಅಷ್ಟೇ.
ಸೊ ದಿನಕ್ಕೊಂದು ಹಬ್ಬಬ್ಬ ಅಂದ್ರೆ 100 ಕಿಲೋಮೀಟರ್ ಓಡಿಸ್ತೀರಿ. ಸೊ ಅದನ್ನ ತಗೊಳ್ಳಿ, ಅದಕ್ಕೆ ಹಾಕು ಪೆಟ್ರೋಲ್ ಟ್ಯಾಕ್ಸ್ ಲೆಕ್ಕ ಹಾಕೊಳ್ಳಿ, ಗಾಡಿ ಸರ್ವಿಸಿಂಗ್, ಗಾಡಿ ಇನ್ಶೂರೆನ್ಸ್. ನೀವು ನಂಬ್ತೀರ 15 ಲಕ್ಷದ ಕಾರಿಗೆ ನೀವು ಕಟ್ಟಬೇಕಾಗಿರೋದು ಒಂದು 35ರಿಂದ 37 ಲಕ್ಷ. ಒಂದು ಕಾರ್ ಇಟ್ಕೊಂಡ್ರೆ ತಗೋತೇನೆ ಅನ್ನುವುದಾದರೆ, ಇನ್ನು ಲೋನಲ್ಲಿ ತಗೋತೇನೆ ಅಂದ್ರೆ ಇನ್ನೊಂದು ಕತೆ. ಅದು ಲೋನಲ್ಲಿ ತಗೋತೇನೆ ಅಂದ್ರೆ, ಇದು ಬರೀ ಪೂರ್ತಿ ದುಡ್ಡು ಕಟ್ಟು ತಗೋತೇನೆ ಅನ್ನೋದಾದ್ರೆ 10 ವರ್ಷಕ್ಕೆ ನೀವು ಖರ್ಚು ಮಾಡೋದು 35ರಿಂದ 37 ಲಕ್ಷ. ಅದೇ ದುಡ್ಡನ್ನ ಏನಾದ್ರೂ ಒಂದು ಬೇರೆ ರೀತಿಯಲ್ಲಿ ಇನ್ವೆಸ್ಟ್ಮೆಂಟ್ ಯೋಚನೆ ಮಾಡಿ ನೋಡಿ. ತಪ್ಪು ತಿಳ್ಕೊಬೇಡಿ ಮಕ್ಳೇ, ನಾನ್ ನಿಮ್ಗೆ ಸ್ವಲ್ಪ ಗಣಿತನೂ ಹೇಳ್ಕೊಡ್ಬೇಕು, ಸೇವಿಂಗ್ಸ್ ಹೇಳ್ಕೊಡ್ಬೇಕು, ಕೃಷ್ಣರ್ ತರ ನಿಮ್ಗೆ ಆಗಾಗ ಹೇಳ್ಕೊಡ್ತಾ ಇರ್ಬೇಕು. ಯಾರೋ ಹೇಳಿದ್ರು ಕಾರ್ ತಗೊಂಡ್ವಿ, 15 ಲಕ್ಷದ ಕಾರಿಗೆ 28% ಟ್ಯಾಕ್ಸ್ ಅಂತ ಹೇಳದಂದ್ರೆ ಲೆಕ್ಕ ಹಾಕೊಳ್ಳಿ. 18% ಹಾಕೊಳ್ಳಿ. ಎಷ್ಟು ಬರುತ್ತೆ ನೋಡಿ, ಒಂದ್ 3,60,000ದಿಂದ 3,90,000. ಮತ್ತೆ ಇನ್ಶೂರೆನ್ಸು ಎಲ್ಲ ಸೇರಿ ನಿಮ್ ಕೈಗೆ ನೀವು 20 ಲಕ್ಷ ಕೊಟ್ಟಿರ್ತೀರಿ. 18ರಿಂದ 19 ಲಕ್ಷ ತಗೊಂಡು ಮತ್ತೆ 10 ವರ್ಷಕ್ಕೆ ಲೆಕ್ಕ ಹಾಕೊಳ್ಳಿ. ಪ್ರತಿ ವರ್ಷ ಇನ್ಶೂರೆನ್ಸ್ ಎಷ್ಟು. ಪೆಟ್ರೋಲ್ ತಗೋತೀರಲ್ವಾ, 100 ರೂಪಾಯಿ ಪೆಟ್ರೋಲ್ ಟ್ಯಾಕ್ಸ್ ಎಷ್ಟು ಹೋಗುತ್ತೆ ಅಂತ ನೋಡಿ. ಅಂದರೆ ನಿಮಗೇ ಗೊತ್ತಿಲ್ಲದೆ ಕಾರ್ ತಗೊಳ್ಳುವಾಗ ಒಂದು 28%, ಪೆಟ್ರೋಲ್ ಒಂದು 28%, ಇನ್ಶೂರೆನ್ಸ್ ಇಂದ ಹಿಡಿದು ಸರ್ವಿಸಿಂಗ್ ಇಂದ ಹಿಡಿದು ಮೈಂಟೆನೆನ್ಸ್ ಇಂದ ಹಿಡಿದು. ಸೊ 35 ಲಕ್ಷದಲ್ಲಿ ನೀವು ಕಡಿಮೆ ಅಂದ್ರು 17ರಿಂದ ಲೀಸ್ಟ್ ಒಂದು 17ರಿಂದ 20 ಲಕ್ಷ ಬರೀ ಟ್ಯಾಕ್ಸ್ ರೂಪದಲ್ಲಿ ಕಟ್ತೀರಿ. ನಂಬ್ತೀರಾ? ನೀವು ಕಟ್ಟೋದು ಇನ್ಕಮ್ ಟ್ಯಾಕ್ಸ್ ಬೇರೆ ಬರುತ್ತೆ. ನೀವು 15 ಲಕ್ಷದ ಕಾರ್ ತಗೊಂಡ್ರೆ ನೆನ್ಪಿಟ್ಕೊಳ್ಳಿ, 30% ಸ್ಲ್ಯಾಬ್ ಅಲ್ಲಿ ಬರ್ತೀರಿ ನೀವು. 30% ಸ್ಲ್ಯಾಬ್ ಅಲ್ಲಿ ಬರ್ತೀರಿ. 10 ಲಕ್ಷದವರೆಗೂ ಇಲ್ಲ. ಇನ್ನು 5 ಲಕ್ಷಕ್ಕೆ 30% ಟ್ಯಾಕ್ಸ್ ಇದೆ. ಆಯ್ತಾ? 1.5 ಲಕ್ಷ ಟ್ಯಾಕ್ಸ್ ಅದಕ್ಕೆ ಬೇರೆ ಕಟ್ಬೇಕು, ಇನ್ಕಮ್ ಟ್ಯಾಕ್ಸ್ ಬರುತ್ತೆ. ಇದೆಲ್ಲ ತಗೊಂಡ್ ನೋಡಿ, ಲೆಕ್ಕ ನೋಡಿದ್ರೆ ಗುಂಡಿಗೆ ಡಕ್ ಅನ್ನತ್ತೆ. ಕಾರ್ ತಗೋಬಿಡ್ತಾನೆ ಏನೇನೋ ಹೇಳ್ತೀರಲ್ವಾ. ಇದು ನಾವಿರೋ ಊರು, ನಮ್ ಸುತ್ತಮುತ್ತಲು ನಮ್ಮನ್ನ ಎಳಿತಿರೋ ಬರೆ. ಪೆಟ್ರೋಲ್ ತಗೊಂಡು ಟ್ಯಾಕ್ಸು, ಕಾರ್ ತಗೊಂಡ್ರು ಟ್ಯಾಕ್ಸು, ಅದನ್ನ ತಗೊಂಡ್ಮೇಲೆ ಇನ್ಕಮ್ ಟ್ಯಾಕ್ಸ್. 15 ಲಕ್ಷದ ಕಾರ್ ತಗೋತೀಯ ನೀನು, ತಗೋ, ಲೋನ್ಗೆ ಟ್ಯಾಕ್ಸು, ಸರ್ವಿಸ್ ಟ್ಯಾಕ್ಸು ಎಲ್ಲ ಬರ್ತದೆ ಮಕ್ಕಳ. 35ರಿಂದ 37 ಲಕ್ಷ. ಅದರಲ್ಲಿ ನೀವು ಕಟ್ಟಿರುವುದು ಟ್ಯಾಕ್ಸ್ ಬರೀ ಕಾರ್ ಬೆಲೆ 15 ಲಕ್ಷ ಆದ್ರೆ ಮಿಕ್ಕಿದೆಲ್ಲ ಟ್ಯಾಕ್ಸೇ ಕಟ್ಟಿರ್ತೀರಿ. ಮಿಕ್ಕಿದೆಲ್ಲ ಟ್ಯಾಕ್ಸ್. 20 ಲಕ್ಷ ಆದ್ರೂ ಟ್ಯಾಕ್ಸ್ ಕಟ್ಟಿರ್ತೀರಿ. ಲೈಕ್ ಯಾರಾದ್ರೂ ಚಾರ್ಟರ್ಡ್ ಅಕೌಂಟೆಂಟ್ ಹತ್ರ ಕುತ್ಕೊಂಡು ಲೆಕ್ಕ ಹಾಕ್ಸಿ ನೋಡಿ. 15 ಲಕ್ಷದ ಕಾರ್ ತಗೋತಾನೆ, ಪೇಪರ್ ಲ್ಯಾಂಡ್ ಬಂದಿತ್ತು ಅಂದ್ರೆ ಅದು ಎಕ್ಸ್ ಶೋರೂಮ್ ಪ್ರೈಸ್ ಕಣೋ, ಟ್ಯಾಕ್ಸ್ ನಾವು ನೀನ್ ಫ್ರೀ ಆಗಿ ಹಾಕೊಡ್ತಾನ. ಒಂದು SUV ತಗೋತೀನಿ, ಒಂದು ಒಳ್ಳೆ ಮಾಡೆಲ್ ಇದೆ, ಇನ್ನೊಂದಿದೆ 1.5 ಇಂಜಿನ್ ಇದೆ, ಇಷ್ಟು 110 PHP ಏನೋ ಪವರ್ ಇದೆ, ಇದೆಲ್ಲ ಹೇಳ್ತಾರಲ್ವಾ. ಆ ಕಾರಿಗೆ ಎಷ್ಟು ಬರುತ್ತೆ ಲೆಕ್ಕ ಹಾಕಿ. ಮಕರಂ ಜಾಗೃತಂ ಎಲ್ರಿಗೂ ಹೇಳ್ತಿದ್ದಾನೆ. ಕುಂಭರಾಶಿ ಚೆನ್ನಾಗಿದೆ. ಸೂರ್ಯ ಕೇತು ಸಾರ ಜಾಗ್ರತೆ. ಲೋಪದೋಷಗಳು ಎಲ್ಲರಲ್ಲೂ ಇರುತ್ತೆ. ಲೋಪ ಹುಡುಕ್ತಾ ಕೂತ್ಕೊಳ್ಳೋದು ಒಳ್ಳೇದಲ್ಲ. ಶತ್ರುತ್ವ ಅಂತೂ ಒಳ್ಳೇದಲ್ಲವೇ ಅಲ್ಲ. ಸ್ವಲ್ಪ ಜಾಸ್ತಿಯೇ ನಿಮಗೆ. ಅಯ್ಯೋ, ಕುಂಭರಾಶಿಯವರು ಜನ್ಮಾಂತರ ಕೋಪ ಇಟ್ಕೊಂಡಿರ್ತೀರ, ಅದನ್ನ ಬಿಡ್ಬೇಕು. ಜನ್ಮಾಂತರ ದ್ವೇಷ ಇಟ್ಕೊಂಡಿರ್ತೀರಿ. ನೀವು ಮಾತ್ರ ನಿಮ್ಮನ್ನು ಪ್ರೀತಿಸಿದವ್ರನ್ನು ಮರೆಯೋಲ್ಲ, ನಿಮಗ್ ನೋವು ಕೊಟ್ಟವ್ರನ್ನು ಮರೆಯೋಲ್ಲ. ದಿಸ್ ಇಸ್ ದಿ ಪ್ರಾಬ್ಲಮ್. ನೀವು ಕುಂಭರಾಶಿಯವ್ರ ಹತ್ರ ಕುತ್ಕೊಂಡು ಮಾತಾಡಿ, ವಾಟ್ ಈಸ್ ಯುವರ್ ಫಸ್ಟ್ ಲವ್ ಅಂದ್ರೆ ಹಿಂಗ್ ತಿರುಗ್ತಾರೆ. ಅವ್ರಿಗಿದೆ. ನೀನು ದ್ವೇಷ ಮಾಡೋದು ಯಾರಾದ್ರೂ ಇದ್ದಾರೆ ಅಂದ್ರೆ ಖಂಡಿತ ಇದೆ, ಅದು ಬಾಯಿ ಬಿಚ್ಚಿ ಹೇಳಲ್ಲ. ಎರಡನ್ನೂ ಬಿಟ್ಟು ಮುಂದಕ್ಕೆ ಹೋದ್ರೆ ನೆಮ್ಮದಿಯಾಗಿರ್ತೀರಿ ಕುಂಭರಾಶಿ ಇವತ್ತು. ಜಾಸ್ತಿ ಪ್ರೀತಿಸೋನು ಮನ್ಸಲ್ಲಿ ಇಟ್ಕೊಂಡು ಹೋಗ್ಬೇಡಿ, ಜಾಸ್ತಿ ದ್ವೇಷ ಮಾಡೋನು ಕೂಡ ಮನ್ಸಲ್ಲಿ ಇಟ್ಕೊಂಡು ಹೋಗ್ಬೇಡಿ. ಇನ್ನು ವಿಶೇಷವಾಗಿ ಮೀನರಾಶಿ. ಚೆನ್ನಾಗಿದೆ. ವಿಜಯಂ ವಿಕ್ರಮಂ ವೀರ್ಯಂ. ಅಂದುಕೊಂಡಂತ ಕೆಲಸ ಕಾರ್ಯವನ್ನ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಕ್ಕಂಥ ಅದ್ಭುತವಾದ ದಿನ. ಸ್ವಲ್ಪ ಹೊಟ್ಟೆ ಇನ್ಫೆಕ್ಷನ್, ಫುಡ್ ಇನ್ಫೆಕ್ಷನ್, ಏನಾದ್ರೂ ಹರ್ನಿಯಾ ಸಮಸ್ಯೆ ಇದೆ, ಇಂಟೆಸ್ಟೈನ್ ಸಮಸ್ಯೆ ಇದೆ, ಜಾಗ್ರತೆ. ಹೊಟ್ಟೆಗೆ ಸಂಬಂಧಪಟ್ಟಂತ ಬಿಸಿ ಸಿಕ್ಕಾಬಟ್ಟೆ ಹೀಟ್ ಆಗೋದು, ಡೈಜೆಷನ್ ಪ್ರಾಬ್ಲಮು, ಗ್ಯಾಸ್ಟ್ರಿಕ್ ಪ್ರಾಬ್ಲಮು, ಅಲ್ಸರ್ ಪ್ರಾಬ್ಲಮು, ಪದೇ ಮೋಷನ್ ಹೋಗ್ತಿದ್ದೀರಾ, ಜಾಗ್ರತೆ. ಪದೇ ಯೂರಿನ್ ಹೋಗ್ತಿದ್ದೀರಾ, ಜಾಗ್ರತೆ. ಹೊಟ್ಟೆಲಿ ಏನೋ ಹಿಂಡ್ತಾ ಇದೆ. ಮೀನರಾಶಿ, ದರ್ ಇಸ್ ಸಮ್ ವೀಕ್ನೆಸ್. ಚೆಕ್ ಮಾಡಿ ಪ್ರಾಪರ್ ಡಾಕ್ಟರ್ ಹತ್ರ. ಏನೋ ಹೊಟ್ಟೆಲ್ ಸಮಸ್ಯೆ ಇದೆ ಮಕ್ಕಳು.
ಏನೋ ಆಗ್ತಿದೆ, ಅದು ನಿಮ್ ಬುದ್ಧಿಗೆ ಇರುತ್ತೆ. ಏನೋ ಸರಿಯಾಗಿ ನಿದ್ದೆ ಮಾಡ್ತಿಲ್ಲ, ಸರಿಯಾಗಿ ಕೆಲಸ ಮಾಡ್ಲಿಕ್ಕೆ ಆಗ್ತಿಲ್ಲ, ಏನೋ ನಾನಾ ರೀತಿಯ ಆಲೋಚನೆಗಳನ್ನ ಉಂಟು ಮಾಡುತ್ತಿದೆ. ವೆರಿ ಕೇರ್ಫುಲ್. ಯಾವುದೋ ಕ್ಷುದ್ರಂ, ಯಾವುದೋ ಕಣ್ ದೃಷ್ಟಿ, ಕೆಟ್ಟ ದೃಷ್ಟಿ, ರಾಶಿ ಮನೇಲಿ ಬೇರೆ, ಗುರುವಿನ ಮನೇಲಿ ರಾಹು ಅಂದಾಗ ಏನೋ ಹಿಂಗಿರುತ್ತೆ ನೋಡಿ. ನಾನು ಕಾಣಿಸ್ತಿದ್ದೀನಿ, ಕಾಣಿಸ್ತಿದ್ದ ಹಾಗೆ ಏನೋ ಮರೆ, ಏನೋ ಈ ತರ ಕಟ್ಟಾಗ್ತಾಗೆ. ವೆರಿ ಕೇರ್ಫುಲ್. ನಿಮ್ ಸುತ್ತಮುತ್ತಲ ಏನೋ ನಡೀತಿದೆ. ಹತ್ತಿರದಲ್ಲಿ ಯಾವುದಾದ್ರೂ ದುರ್ಗ, ಕಾಳಿಕ, ಶಿವನಿರುವ ಅಮ್ಮನವರ ದೇವಸ್ಥಾನ, ಶಿವನೂ ಇರಬೇಕು. ಕಾಂಚೀಪುರಂ, ಕಾಮಾಕ್ಷಿ, ಏಕಾಂಬರೇಶ್ವರ ಹತ್ತಿರದಲ್ಲೇ ಇದೆ. ಆ ತರದ್ದು ನಮ್ಮ ಚಾಮುಂಡೇಶ್ವರಿ, ನಂಜನಗೂಡು ಇದೆ ಹತ್ತಿರದ್ದು. ಆ ರೀತಿ ನಿಮಿಷಾಂಬ, ವಿಷ್ಣು ಇದೆ. ಅಮ್ಮನವರು ಹಾಗೂ ವಿಷ್ಣು ಈ ತರ ಇರತಕ್ಕಂತ ಆಲಯಗಳಿಗೆ ಒಮ್ಮೆ ಹೋಗಿ ನದಿ ಸ್ನಾನ, ದರ್ಶನ ಮಾಡ್ಕೊಂಡು ಬನ್ನಿ. ಸಮಾಧಾನ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.